ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭಾಶೀರ್ವಾದಗಳು. ಮನುಷ್ಯನ ಬದುಕು ಬರ್ತಾ ಬರ್ತಾ ಭಾಳ ಸಂಕೀರ್ಣತೆಗೊಳಗಾಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳಿದಾವ. ಒಂದು ನಮ್ಮ ಅಜ್ಞಾನ. ಯಾವುದು ಬದುಕಿಗೆ ಮಹತ್ವ, ಯಾವುದು ಬದುಕಿಗೆ ಅಷ್ಟು ಮಹತ್ವ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಲೇ ಇಲ್ಲ. ಯಾವುದು ಮಹತ್ವ ಇತ್ತು ಅದನ್ನು ಬಳಸಲಿಲ್ಲ, ಯಾವುದು ಮಹತ್ವ ಇಲ್ಲ ಅದನ್ನು ಬಳಸ್ಕೊಂಡಿವಿ. ಇದರ ಪರಿಣಾಮ ಇವತ್ತು ಭೋಗಿಸ್ತಾ ಇದ್ದೀವಿ ಎಲ್ಲರೂ. ಮತ್ತು ಬದಲಾದ ಕಾಲಮಾನಗಳು, ಬದಲಾದ ಜೀವನ ಶೈಲಿಗಳು ಇವತ್ತು ನಮ್ಮ ದುಃಖಕ್ಕೆ ಕಾರಣ ಆಗಿದೆ. ಬರೀ 60-70 ವರ್ಷದಿಂದ, ಭಾಳ 100 ಅಲ್ಲ 200 ಅಲ್ಲ, ಒಂದಿಷ್ಟು ಜನ್ರೇಷನ್ಸ್. ನಮ್ಮ ತಂದೆ ಒಂದು ಜನ್ರೇಷನ್ ಆದರೆ ನಾನು 2 ಜನ್ರೇಷನ್, ಇವರು 3 ಜನ್ರೇಷನ್ನು, ಅವರು 4ನೇ ಜನ್ರೇಷನ್. ಎಷ್ಟು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ. ನಾವು ಸಣ್ಣವರಿದ್ದಾಗ ಈ ಥರದ ದೀಪಗಳೇ ಇರಲಿಲ್ಲ. ಕಲ್ಲಿನ ದೀಪಗಳನ್ನ ಹಚ್ತಿದ್ದೀವಿ, ಅದರಲ್ಲೇ ಓದ್ತಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಾವು 10-12 ವರ್ಷದವರಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಮ್ಯಾಕ್ಸ್ ಬಂದು ಗ್ಯಾಸ್, ವಿದ್ಯುತ್ ಗ್ಯಾಸ್ ಹಚ್ತಿದ್ರು. ಅದು ಗ್ಯಾಸ್ ಕಟ್ ಅಂತಿತ್ತು, ಗ್ಯಾಸ್ ಬಂದು. ಆಮೇಲೆ ಬುಡ್ಡೆ ದೀಪಗಳು ಬಂದು ಚಮತ್ಕಾರ ಆಗೋಯ್ತು. ಟಿ ವಿ ಇರಲಿಲ್ಲ, ಅದು ಲ್ಯಾಂಡ್ಲೈನ್ ಫೋನ್ ಇದ್ದು. ನಮ್ಮ ಮಿಸಸ್ಸಿಗೆ ನಾವು ಫೋನ್ ಮಾಡಬೇಕಾದಾಗ ಟೆಲಿಕಾಮ್ ಆಫೀಸಿಗೆ ನಾವು ಬುಕ್ ಮಾಡಿಕೊಂಡು 28ಕ್ಕೆ ಒಂದು ಕಾಲ್ ಕೊಡ್ರಿ ಅಂತಕೊಂಡು ಇವತ್ತು ಬುಕ್ ಮಾಡಿದ್ರಪ್ಪ ಅಂದ್ರೆ ನಾಳೆ ಒಟ್ಟು ಬರ್ತಿತ್ತು. ಅದು ಕಾಯಬೇಕು ಒಂದು ಕಾಲ್ಗೋಸ್ಕರ. ಅವ ಟೆಲಿಗ್ರಾಮ್ ಅಂತಿದ್ದು, ಟೆಲಿಗ್ರಾಮ್, ಹೌದಾ? ಅವೆಲ್ಲ ಹೋಗ್ಬಿಟ್ಟು ಕಾಲ ಎಷ್ಟು ಬದಲಾಗಿದೆ, ಕಾಲ ಎಷ್ಟು ಬದಲಾಗಿದೆ. ನಾವು ಹೈಸ್ಕೂಲ್ ಮೆಟ್ಲು ಹತ್ತಾಗ, ಕಾಲೇಜ್ ಮೆಟ್ಲು ಹತ್ತಾಗ ನಮ್ಮ ಜೊತೆ, ನಮ್ಮದು ಸಂಯುಕ್ತ ಕಾಲೇಜ್, ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಕಲಿಯೋದು. ಆದ್ರೆ ಗಂಡ್ಮಕ್ಳು ಒಂದು ಬೆಂಚಿನಾಗ, ಹೆಣ್ಮಕ್ಳು ಒಂದು ಬೆಂಚಿನಾಗ, ಹೌದಾ? ಅವ್ರು ಹೆಂಗೆ ಸೀರೆ ಉಟ್ಕೊಂಡು ತಲೆ ಮೇಲೆ ಶೆರಗು ಹೊದ್ಕೊಂಡು ದೊಡ್ಡ ಕುಂಕುಮ ಹಚ್ಕೊಂಡು ಅವರು ಹುಡುಗಿಯರು BA ಕಲಿ ಮುಂದೆ. ನಾವು ಅವ್ರನ್ನ ನೋಡುವಂಗೆ ಇಲ್ಲ, ನೋಡಿದ್ರಪ್ಪ ಅವ್ರು ಹೊಡೆದು ಬೀಳ್ತಿತ್ತು ನಮಗೆ. ಅವ್ರ ಕಡೆ ನೋಡಿದ್ರೆ ಕೂಡಿ ಇದು ಅಂತೂ ಬ್ಯಾರಿನ ಸುದ್ದಿ, ಹೌದಾ? ಮತ್ತು ಪರಸ್ಪರ ನೋಡುವಂಗಿಲ್ಲ, ಮಾತಾಡುವಂಗಿಲ್ಲ, ಅಷ್ಟು ಗಟ್ಟಿ ಇದಿತ್ತು. ಎಲ್ಲ ಕಾಲ ಬದಲಿ ಆಗ್ಯದು, ಕಾಲ ಬದಲಿ ಆಗ್ಯದು. ಇವತ್ತು ಏನಾಗ್ಯದು? ಯಾವುದನ್ನು ಗೌಪ್ಯವಾಗಿ ಇಡ್ತಿದ್ರು ಹಿರಿಯರು, ಯಾವುದನ್ನು ದೂರ ಇಡುತ್ತಿದ್ರು, ಇವತ್ತು ಅದು ಮರೆಯಾಗ್ಯದ. ಇವತ್ತು ಅತ್ಯಂತ ಸಮೀಪ ಆಗ್ಯಾವ ಗಂಡು ಹೆಣ್ಣುಗಳು, ಗಂಡು ಹೆಣ್ಣು ಸಂಬಂಧಗಳು, ಹೌದಾ? ಲಿವಿಂಗ್ ಟುಗೆದರ್ ಬಂದಾವ. ಇವತ್ತು ಲಿವಿಂಗ್ ಟುಗೆದರ್ ಅಂತ ತಿಳ್ಕೊಂಡು ನಾವು ಮುಖ ನೋಡೋಕ್ಕೂ ಹಿಂದಿರ್ತಕ್ಕಂಥ ಕಾಲ ಬಂದಿತ್ತು. ಆದರೆ ಇವತ್ತು ಗಂಡು ಹೆಣ್ಣು ಕೂಡ ಒಂದೇ ಬೆಂಚ್ ಮೇಲೆ ಕೂಡ್ತಾವ, ಅಭ್ಯಾಸ ಮಾಡ್ತಾವ, ಒಂದೇ ಕೂಲಿಯಾಗಿರ್ತಾವ, ಅಭ್ಯಾಸ ಮಾಡ್ತಾವ. ನಾವು ಗೋವಾಕ್ಕೆ ಹೋದೆವು, ನಾವು BAಕ್ಕಿದ್ದಾಗ ಗೋವಾಕ್ಕೆ ಹೋದಾಗ ನಮ್ಮ ಗೋವಾ ಅವಾಗಲೂ ಮುಂದುವರೆದ ಇದು ರಾಜ್ಯ ಅದು, ಹೌದಾ? ನಮ್ಮ ಮಗ್ಳು ಅವ್ರಿಗೆ ಮಿಡಿ ಹಾಕೊಂಡು ಬಂದು ಕುಂತಲು. ನನ್ನ ಮಗ್ಳನ್ನ ಎಷ್ಟು ಇದಾತಪ್ಪ ಅಂದರೆ, ಯಪ್ಪೋ ನೀವು ನಾವು ಮಗ್ಳು ಬಂದು ಇಬ್ಬರಿಗೆ ಹೆಣ್ಮಗಳು ಕೂಡ್ತಾಳಪ್ಪ ಅಂದರೆ ಏನಪ್ಪ ತಲೆಗಿಲಿ ಕೆಟ್ಟಚ್ಚಿನ ಅಂತ ಇತ್ತು. ಮತ್ತು ಊರಿಗೆ ಬಂದು ಗುಡ್ಡಕ್ಕೆ ಬಂದು ಹೇಳಿದ್ದು, ನಮ್ಮ ಮಗ್ಳು ಬಂದು ಒಂದು ಹುಡುಕಿ ಕುಂತು, ನಮ್ಮ ಮಗ್ಳು ಬಂದು ಒಂದು ಹುಡುಕಿ ಕುಂತು. ದೊಡ್ಡ ಅಗಾಧ ತಿಂಗದು. ಈಗ ಹೇಳಿಕ್ಕಾಗುತ್ತೇನು? ಅವಾಗ ತಂದೆ ತಾಯಿ ನೋಡೋಕೆ ಹೋಗಿದ್ರು, ಒಮ್ಮೊಮ್ಮೆ ಮಕ್ಕಳು ನೋಡೋಕೆ ಹೋಗಿದ್ದಿಲ್ಲ.
ನೋಡಿ ಬಂದು ಅದು ಫಿಕ್ಸ್ ಮಾಡಿ, ತಮ್ಮ ಇದು ಕನ್ಯಾ ನಮ್ಗೆ ಹೇಳಿದರು, ಕನ್ಯಾ ಮಸ್ತ್ ಐತಿ, ಚಲೋ ಐತಿ, ಮತ್ತು ಅದನ್ನು ನಿನಗೆ ಮದುವೆ ಮಾಡ್ತೀಯಪ್ಪ ಅಂತಂದ್ರೆ ಅವ್ನು ನೋಡಿರ್ತಿದ್ದಿಲ್ಲ. ಮತ್ತು ವರ ಅನ್ನೋ ಅವ್ನು ನೋಡಿರ್ತಿದ್ದಿಲ್ಲ, ಹ್ಞೂ ಅಂತಿದ್ದ. ಒಮ್ಮೆಲೆ ಲಗ್ನದಾಗ ಹುಡುಗಿ ನೋಡೋದು ಅಂತ ಕಾಲ. ಇವು ನೆನೆಸ್ಕೊಂಡ್ರೆ ಏನು ಎಲ್ಲಿ ತಪ್ಪೈತಿ, ಏನಾಗೈತಿ ಅಂತ ತಿಳ್ಕೊಂಡು. ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ಹೇಳ್ತೀನಲ್ಲ, ನನಗೆ ಲಕ್ಷಗಟ್ಟಲೆ ಶಿಷ್ಯರು. ಇವತ್ತು ಶಾಬರಿ ದೀಕ್ಷಾ ಅಂತಲೂ ಕೊಡ್ತಾ ಇದ್ದೀವಿ ನಾವು. ಶಾಬರಿ ದೀಕ್ಷೆ ಬಗ್ಗೆ ಕೇಳೋದಿಲ್ಲ, ನಮ್ಮದು ವಿಡಿಯೋ ನೋಡ್ತಾರೆ, ನಮ್ಮದು ಯಂತ್ರ ಮಂತ್ರ ಬಗ್ಗೆಗೆ, ಮತ್ತು ಪರಿಹಾರ, ದುಃಖ ಪರಿಹಾರದ ಬಗೆಗೆ, ಋಣಬಾಧೆ ಪರಿಹಾರದ ಬಗೆಗೆ, ಅನೇಕ ಪರಿಹಾರದ ಸಮಸ್ಯೆಗಳಿಗೆ ನಾನು ಇದನ್ನು ಹೇಳ್ತೀನಲ್ಲ, ಜನ ಇಷ್ಟು ಸಮಸ್ಯೆಗಳನ್ನ ನಾನು ಮುಂದಿಡ್ತಾರೆ. ಅದನ್ನು ಮುಖ್ಯವಾಗಿ ಅಂದರೆ ಗಂಡ ಮತ್ತೊಬ್ಬರು ಕೂಡ ಅದಾನ, ಇವು ಸಮಸ್ಯೆ, ಮುಖ್ಯ ಸಮಸ್ಯೆ ಇದು. ಎರಡನೇ ಸಮಸ್ಯೆ, ಮಗಳು ಯಾವನ ಕೂಡ ಲವ್ ಮಾಡಕತ್ತಲ್ಲ. ಲವ್ ಮಾಡಕತ್ತೇಳಿ ಈಗಾಳೆ ನಮ್ಮ ಮಾತ ಕೇಳವಲ್ಲು, ಮತ್ತು ಅವನ ನಮ್ಮ ಜಾತಿಯ ವಾಲಕರೇ, ಅವನು ಬಿಟ್ಟು ನಾನು ಸಾಯ್ತೀನಿ, ನಮಗೇನು ಹೇಳಕ್ಕೆ ಬರಬೇಡ್ರಿ, ನಿಮ್ಮದು ನಮ್ಮದು ಮುಗೀತು, ಈ ಥರ ಮಾತಾಡ್ತಾರೆ. ಅದಕ್ಕೆ ಏನರ ಮಾಡಿ ಗುರುಜಿ ಅಂತ ತಿಳ್ಕೊಂಡು ಜ್ವಲಂತ ಇವು ನಮಗೆ ಕಾಡ್ತಾ ಇರೋ ಪ್ರಶ್ನೆಗಳು. ಗುರುಜಿ ಏನರ ಮಾಡಲೇಬೇಕು, ಇಲ್ಲಿಕಂದ್ರೆ ನಾನು ಗಂಡ ಅಂತ ಸಾಯ್ತೀವಿ ನಾವು, ನನ್ನ ಮಗಳು ಹಂಗೆ ಮಾಡಿದ್ರೆ ಹಂಗೆ ಹೋದ್ರೆ ಎಷ್ಟು. ಆ ನಂತರ ಲವ್ ಫೇಲ್ಯೂರು, ಪ್ರೇಮಿಸಿ ಕೈ ಕೊಟ್ಟು ಓಡಿ ಹೋದವ್ರ ಕಥೆಗಳು, ಇವನ್ನ ನೋಡಿ ನೋಡಿ ಸಾಕಾಗುತ್ತೆ. ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋ ಪ್ರಶ್ನೆ ಬರ್ತದೆ. ನಾನು 1974 ಒಂದು ಕವನ ಬರೆದೀನಿ. ನಾನೊಬ್ಬ ಕವಿಯಾಗಿದ್ದೆ ಆವಾಗ. ಭಾಳ ಕವನ ಬರೆದೀನಿ, ಭಾಳ ಕಥೆ ಬರೆದೀನಿ. ಅವು ನಾನು MA ಕಲಿಬೇಕಾದಾಗ ಒಂದು ಕವನ ಬರೆದದ್ದು ಮತ್ತು ಕತೆ ಬರೆದದ್ದು ನಾಟಕನೂ ಮಾಡ್ಯಾರ ಅದನ್ನು ಗ್ಯಾದರಿಂಗ್ನಾಗ. ಅನ್ನೋದು ಕವನ ಬರೆದದ್ದು ಕರ್ನಾಟಕ ಭಾರತಿ, ವಿಜ್ಞಾನ ಭಾರತಿ ಅಂತಕೊಂಡು ಪುಸ್ತಕಗಳು ಪ್ರಕಟ ಆಗ್ಯಾವ. ಆವಾಗ ಕನ್ನಡಪ್ರಭ ಮತ್ತು ಪ್ರಜಾವಾಣಿಯೊಳಗೂ ಪ್ರಕಟ ಆಗ್ಯಾವ. ಆ ಒಂದು ಕವನ ನಾನು 1974 ಬರೆದಿದ್ದು. ಆದರೆ ಇವತ್ತಿಗೂ ಅದು ಎಷ್ಟು ಅಪ್ಲಿಕೇಬಲ್ ಅದ ಅಂದ್ರೆ, ಐ ಲವ್ ಯು, ಐ ಲವ್ ಯು, ನಾ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಹುಡುಗ ಹುಡುಗಿಯ ಕಿವಿಯಲ್ಲಿ ಉಸುರಿದ, ಮಾತು ಕೇಳಿ ಅರಳಿ ಹೂವಾದ ಹುಡುಗಿ ಕರಿಮಣಿ ಸರ ಕಟ್ಟಿಸಿಕೊಂಡು ತನ್ನ ಒಪ್ಪಿಸಿಕೊಂಡ ಮೇಲೆ. ಮಾತು ಕೇಳಿ ಅರಳಿ ಹೂವಾದ ಹುಡುಗಿ ಕರಿಮಣಿ ಸರ ಕಟ್ಟಿಸಿಕೊಂಡು ತನ್ನ ಒಪ್ಪಿಸಿಕೊಂಡ ಮೇಲೆ ಹುಡುಗ ಸ್ವಾಮಿಯಾದ ಹುಡುಗಿ ಚರಣದಾಸಿ. ಅರ್ಥ ಆಯ್ತೇನೆ? ಮೊದಲವ ಏನಂದಿದ್ದ? ಮೊದಲು ಇದಕ್ಕಿಂತ ಮುಂಚೆ ಏನಿದ್ದವ? ಐ ಲವ್ ಯು, ನಾನಿನ್ನ ದಾಸ ಅಂದಿದ್ದವ. ನಾನಿನ್ನ ದಾಸ, ನೀ ಎನ್ನ ಹೃದಯ ಸಾಮ್ರಾಜ್ಞಿ ಅಂದಿದ್ದವ. ನಾನಿನ್ನ ದಾಸ, ನೀ ಎನ್ನ ಹೃದಯ ಸಾಮ್ರಾಜ್ಞಿ. ಈ ಮಾತು ಕೇಳಿ ಅರಳಿ ಹೂವಾದ ಹುಡುಗಿ ಕರಿಮಣಿ ಸರೆ ಕಟ್ಟಿಸಿಕೊಂಡು ತನ್ನ ಮೇಲೆ ಮೊದಲೇನಿದ್ದ? ನಾನಿನ್ನ ದಾಸ, ನೀ ನನ್ನ ಹೃದಯ ಸಾಮ್ರಾಜ್ಞಿ ಅಂದವ. ಈಗೇನಾಯ್ತು? ಹುಡುಗಿ ಚರಣದಾಸೆ, ಹುಡುಗ ಸ್ವಾಮಿ. ಉಲ್ಟಾ ಆತಲ್ಲ? ಹಾಗೆ ಇವತ್ತು ಲಿವಿಂಗ್ ಟುಗೆದರ್ ಬಂದ ಮೇಲೆ ಸಹಜವಾಗಿ ಬೆಂಕಿ ಬೆನ್ನಿ ಸೇರಿ ಏನಾಗ್ಬೋದು ಅದೇ ಆಗ್ತಾಯಿದೆ. ಅವತ್ತು ಒಂದು ಕಾಲ ಇತ್ತು, 14 ಹುಡುಗಿಯರು ಮೈ ನಡೆದ ಕೂಡಲೇ 2 ವರ್ಷ ಗಂಡು ಹುಡುಕಾಕ ಹತ್ತಿ ಮದುವೆ ಮಾಡೇ ಬಿಡ್ತಿದ್ರು. ಆವಾಗ ಪ್ರಶ್ನೆ ಇರ್ತಿದ್ದಿಲ್ಲ, ಲವ್ ಮಾಡೋದು, ಇದು ಮಾಡೋದು, ಡೇಟಿಂಗ್ ಮಾಡೋದು ಪ್ರಶ್ನೆ ಇರ್ತಿದ್ದಿಲ್ಲ. ಸೂಕ್ತ ಕಾಲಕ್ಕೆ ಮದುವೆ ಮಾಡಿಬಿಡ್ತು. ಯಾಕಂದ್ರೆ ಇಟ್ಸ್ ವರ್ಸ್ಟ್. ದೇವರು ಒಂದು ಕಡೆ ಪ್ರೇಮನೂ ಕೊಟ್ಟಾನ, ಪ್ರೇಮದ ಜೊತೆ ಕಾಮನೂ ಬೆರೆಸಾನ. ಆದರೆ ಇವತ್ತು ನಮ್ಮ ಗತಿ ಏನಾಗಿದೆಪ್ಪ ಅಂತಂದ್ರೆ, ಲವ್ ಜೊತೆ ನಾವು ಹೊಲಸು ಸೆಕ್ಸ್ ಕೊಡ್ತೀವಿ. ಪ್ರೇಮ ಅಂದರೆ ಕಾಮ ಅಂತ ತಿಳ್ಕೊಂಡ್ವಿ. ಹಾಗೆ ನೋಡ್ತೀವಿ ನಾವು, ಹಾಗೆ ಬಳಸ್ತಾ ಇದ್ದೀವಿ ಪ್ರೀತಿ ಅನ್ನೋದನ್ನು. ಪ್ರೀತಿ ಅನ್ನೋದು ಭಗವಂತ ಕೊಟ್ಟ ಒಂದು ಕೊಡುಗೆ ಮನುಷ್ಯನಿಗೆ. ಇವತ್ತು ನಮಗೇನಾಗಿದೆ, ತಂದೆ ತಾಯಿ ತಮ್ಮ ಜೀವ ಒತ್ತಿ ಇಟ್ಟು ಮಕ್ಕಳನ್ನ ಬೆಳೆಸಿ ಒಂದು ಹಂತಕ್ಕೆ ಬರ್ತಾರ ಅಂತ ಒಪ್ಪೋತ್ರಿಗೆ ಯಾರನ್ನ ಲವ್ ಮಾಡ್ತಾವೆ. ಅವರು ಎಷ್ಟು ಲವ್ ಮಾಡ್ತಾರ, ಎಷ್ಟು ಅವ್ರಿಗೆ ಇದನ್ನು ಕೊಡ್ತಾರಪ್ಪ ಅಂತಂದ್ರೆ, ಅವ್ರನ್ನ ಟ್ರ್ಯಾಪ್ ಮಾಡಿರ್ತಾರೆ, ಹನಿ ಟ್ರ್ಯಾಪ್ ಮಾಡಿರ್ತಾರೆ. ಹೌದಾ? ಅವ್ರ ಬ್ರೈನ್ ವಾಶ್ ಮಾಡಿರ್ತಾರೆ. ಭಾಳ ಕೆಟ್ಟದು. ಅದಕ್ಕೆ ಕಾರಣ ಅನೇಕ.
ಹೇಳಲಿಕ್ಕೆ ಮುಜುಗರ ಅನ್ನಿಸ್ತದೆ ನಮಗೆ, ಭಾಳ ಹೇಳಲಿಕ್ಕೆ ಮುಜುಗರ ಅನ್ನಿಸ್ತದೆ. ಅವನು ಬಿಟ್ಟು ಸತ್ತ ಹೊಕ್ಕಿನಿ ಅಂತಾರೆ. ಹೌದಾ? ಒಂದು 3-4 ತಿಂಗಳ ಒಂದು ಸನ್ನಿವೇಶ ಯಾವುದೋ ಒಂದು ಇದಕ್ಕೆ ಇಬ್ಬರದು ಕಣ್ಣು ಕೂಡ್ತು, ಮನಸ್ಸು ಬೆರೀತು, ಐ ಲವ್ ಯು ಅಂದರು, ಐ ಟು ಲವ್ ಯು ಅಂದರು. ಎಷ್ಟು 3-4 ತಿಂಗಳದಾಗ ಎಷ್ಟು ಪ್ರೀತಿ ಮಾಡಕತ್ತೀರಪ್ಪ ಅಂದ್ರೆ ಹಡದ ಅಪ್ಪ ಅವನ ಪ್ರೀತಿ ಮರೆಸುವಷ್ಟು ಅವ್ರನ್ನ ಲವ್ ಮಾಡಕತ್ತೀರ ಕೇವಲ 3-4 ತಿಂಗಳದೊಳಗೆ. ಅಪ್ಪ ಅವನ ಪ್ರೀತಿ ಅಲ್ಲೇನು? ಅಪ್ಪ ಅವನ ಪ್ರೀತಿ ಅಲ್ಲವೇ ಏನು? ಇದೇ ಪ್ರೀತಿಯೇನು? ಎಲ್ಲಿ ತಪ್ಪಿದ್ರು ಅವರು ಅಂತ. ಇದು ನಾಳೆ ಎಲ್ಲರ ಗತಿಗೂ ಬರ್ತದೆ. ಇವತ್ತು ಅತಿ ಫಾಸ್ಟ್ ಬೆಳಕತ್ತದ, ಭಾಳ ಬೆಳಕತ್ತದ. ಮದುವೆಗಳು ಇಲ್ಲ ಇವತ್ತು. ನಾವು ವಿದೇಶಿ ಸಂಸ್ಕೃತಿಯನ್ನು ಅನುಕರಣೆ ಮಾಡಕತ್ತೀವಿ. ಮದುವೆಗಳು ಬೇಕಾಗಿಲ್ಲ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗೈತಿ ಇವತ್ತು. ಅದಕ್ಕೆ ಕಾರಣ ಅಂತರ್ಜಾಲ, ಯೂಟ್ಯೂಬ್, ಫೇಸ್ಬುಕ್ನೊಳಗೆ ಏನೆಲ್ಲ ಹೊಲಸ್ತು ಬರಬಾರ್ದೆಲ್ಲ ಬೆಳೀತದೆ. ಅದರಾಗ ಬರೋ ಎಂಥವನ್ನು ನೀವು ಸೂಕ್ಷ್ಮವಾಗಿ, ನಾನು ಅದಕ್ಕೆ ಹೇಳ್ತಿರಲ್ಲ, ಇದನ್ನು ಹೇಳಲಿಕ್ಕೆ ತುಂಬ ಮುಜುಗರ ಅನಿಸುತ್ತೆ ನನಗೆ. ಆದರೆ ಅನಿವಾರ್ಯ, ಸತ್ಯ ಭಾಳ ಕಠೋರ ಇರ್ತದಲ್ಲ. ಇವ್ರೇನು ಮಾಡ್ತಾರೆ ಗೊತ್ತದ, ನಾವು ಪ್ರೀತಿ ಪ್ರೇಮ ಅಂತ ಒದ್ದಾಡ ಮುಂದೆ ಅವ ಕುತ್ಕೊಂಡು ನಾನು ಇನ್ನು ಬೆತ್ತಲೆ ದೇಹ ನೋಡ್ಬೇಕಂತೀನಿ, ತೋರಿಸ್ತೀಯ ಅಂತಾನೆ. ಇವ್ರು ತೋರಿಸ್ತಾವೆ, ಅದನ್ನು ಸೀದಾ ಅಪ್ಲೋಡ್ ಮಾಡಿಬಿಡ್ತಾರೆ ಅವರು. ಅವ್ರು ಊರಲ್ಲಿ ಹಾಕೊಂತಾರೆ ಬಂದು, ಅಥವಾ ಕುಸಿದು ಕುಂತ್ಬಿಡ್ತಾರೆ ಬಂದು. ಇಲ್ಲ, ನೀನನ್ನು ಪ್ರೀತಿ ಮಾಡ್ಬೇಕಂತಾರ. ಒಬ್ಬೊಬ್ಬರಿಗೆ ಮತ್ತೊಬ್ಬರಿಗೆ ಕೂಡ ಪ್ರೀತಿ ಇರ್ತದೆ, ಇವ್ರಿಗೆ ಒಲ್ಲೆ ಅಂತಾರೆ. ಅವ ಅಶಿಡ್ ಹಾಕ್ತೀನಿ ಅಂತಾನ, ಅಶಿಡ್ ಹಾಕಿ ಬಿಡ್ತಾನೆ. ಮತ್ತು ಆಕಿನ ಹೆಸರು ಗಾಡಿ ಮೇಲೆ ಬರೀತಾನೆ. ಮತ್ತು ಪ್ರೀತಿ ಮಾಡ್ತಾರಂತ ಪ್ರೀತಿ ಮಾಡ್ತಾರೆ. ಮುಂದೆ ಮನೆಯಾಗ ಯಾವುದೋ ಕಾರಣದಿಂದ ಪ್ರೀತಿಗೆ ಮುಂದುವರಿದು ಆಗೋದಿಲ್ಲ. ಅವಾಗ ಮದುವೆ ಆಗಂತ ಆಕೆ ಮದುವೆ ಆಗೋದಿಲ್ಲ. ಆದರೆ ಆಕಿನ ಮದುವೆ ಫಿಕ್ಸ್ ಆದ ಕೂಡ ಇವ ಮದುವೆ ಟೈಮ್ದೊಳಗೆ ಮದುವೆ ಆದಂಥ ಅವಳ ಗಂಡನು ಕೂಡ ಈ ಫೋಟೋ ಹಂಚ್ಕೊತಾನೆ. ಇವಳು ನಾನು ಕೂಡಿದ್ದೀನಿ ಮುಗೀತಪ್ಪ, ನನಗೆ ಸಿಗಲಾರ್ದಕ್ಕೆ ಅವನಿಗೂ ಸಿಗಬಾರ್ದು ಅನ್ನೋದು. ಮತ್ತು ಇವ ಒಲ್ಲೆಂದಿರ್ತಾನೆ ಮದುವೆಗೆ, ಒಲ್ಲೆಂದ್ರು ಕೂಡ ಇದು ಮಾಡ್ತಾರೆ. ಇವೆಲ್ಲ ನೋಡ್ತಾವೆ. ಇದರಿಂದ ತಂದೆ ತಾಯಿಗಳು ಪ್ರೀತಿಸಿದವರು ಜರ್ಜರಿತರಾಗ್ಯಾರ. ಪ್ರೀತಿ ಹಣೆ ಬರಿ ಇಷ್ಟದ ಅಂತ ತಿಳ್ಕೊಂಡು 20 ವಯಸ್ಸಿನೊಳಗೆ 30 ಮುದುಕಿ ಥರ ಆಗ್ಯಾವ ಹುಡುಗಿಯರು. ಒಬ್ಬನು ಪ್ರೀತಿಸ್ತಾರಂದಾಗ ಅಪ್ಪ ಗೊತ್ತೇ ಇರಲಿಲ್ಲ. ನನ್ನ ಮಗಳು ಭಾಳ ಶಾಣ್ಯಕ್ಕದಾಳ, ನನ್ನ ಮಗಳು ಭಾಳ ಚಂದ ಅದಾಳ, ನನ್ನ ಮಗಳು ಅಂಥ ಏನು ಕೆಲಸಕ್ಕೆ ಹೋಗೋದಿಲ್ಲ ಅಂತ ತಿಳ್ಕೊಂಡೇ ಇರ್ತಾರೆ. ಆದ್ರೆ ಅಲ್ಲಿ ತಪ್ತಾರೆ. ಅಲ್ಲಿ ಆತ್ಮಹತ್ಯೆಯೊಳಗೆ ಎಂಟಾಗ್ತವೆ. ಇದನ್ನು ನೋಡ್ತಾ ಇದ್ವಿ ನಾವು. ಒಂದು ಅವನ್ನೇ ಮದುವೆ ಹಾಕಿರಂತಾರೆ, ಅವ್ನ ಮದುವೆ ನಾವು ಸಾಯ್ತೀವಿ ಅಂತ. ನೀವು ಸಾಯೋದು ಬೇಡ, ನಾನಾ ಸಾಯ್ತು ಅಂದ್ಕೊಂಡು ಹಾಕ್ಕೊಂಡು ಊರ್ಲಾಗೋಡು ಸಾಯ್ತಾವೆ. ಅವು ತಂದೆ ಹುಚ್ಚಾಕ್ಕಾರ. ಇದೇ ನಡೆದೈತಿ. ಯಾಕೆ ಇವೆಲ್ಲ ಆಗ್ತಾವ ಅಂತ ಪ್ರಶ್ನೆ ಬರ್ತದೆ. ಇವೆಲ್ಲ ಯಾಕೆ ಆಗ್ತಾವ? ಮತ್ತು ಎಷ್ಟೋ ಮಂದಿ ನನ್ನ ಗಂಡ ಮೊದಲು ಎಷ್ಟು ಪ್ರೀತಿ ಮಾಡ್ತಿದ್ದ ಅಷ್ಟು ಪ್ರೀತಿ ಮಾಡಬಾರ್ದು, ಅದಕ್ಕೆ ಏನರ ಮಾತಾಡಿ ಬರ್ತಾರೆ. ಇದು ಮೂರನೇ ಪ್ರಶ್ನೆ. ಇದು ಒಂದು, ನನ್ನ ಮಗಳು ಮತ್ತೊಬ್ಬಕ್ಕಿಂತ ಪ್ರೀತಿ ಮಾಡ್ತಾಳ. ಎರಡನೇದ್ದು, ನನ್ನ ಗಂಡ ಮತ್ತೊಬ್ರು ಕೂಡ ಅದಾರ, ಮತ್ತು ಮೊದಲನಷ್ಟು ಪ್ರೀತಿ ನನ್ನ ಗಂಡ ಮಾಡವಲ್ಲ. ಇವೆಲ್ಲ ಪ್ರಶ್ನೆಗಳಿಂದ ಸಂಸಾರ ಅನ್ನೋದು ಛಿದ್ರ ಆಗಿಬಿಟ್ಟೈತಿ. ಯಾಕೆ ಆಗ್ತದಪ್ಪ ಅಂತಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಇದು ಮನಸ್ಸಿನ ಕುರಿತದ ಇದು. ಒಂದು ನಾ ಯಾಕೆ ಇದನ್ನೆಲ್ಲ ಸುತ್ತಿವಳಿಸಿ ಹೇಳ್ತೀನಪ್ಪ ಅಂದ್ರೆ ಕೆಲವೊಂದು ಥಿಯರೀಸ್ ಅದಾವೆ ಇಲ್ಲಿ. ಯಾಕೆ ಹಿಂಗಾಗ್ತದಪ್ಪ ಅಂದರೆ ಥಿಯರಿ ಆಫ್ ಯುಟಿಲಿಟಿ ಅಂತಾರೆ, ಥಿಯರಿ ಆಫ್ ಸ್ಕೇರ್ಸಿಟಿ ಅಂತಾರೆ, ಥಿಯರಿ ಆಫ್ ನಾನ್ ಅವೈಲಬಿಲಿಟಿ ಅಂತಾರೆ, ಥಿಯರಿ ಆಫ್ ಈಸಿಲಿ ಅವೈಲಬಿಲಿಟಿ ಅಂತಾರೆ. ಈ ಸಿದ್ಧಾಂತಗಳನ್ನು ನೀವು ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಈ ಫೇಲ್ಯೂರ್ ಇರೋದೆ ಅಂತ. ಯಾಕಪ್ಪ, ಏನಾಯಿತು? ಥಿಯರಿ ಆಫ್ ಸ್ಕೇರ್ಸಿಟಿ ಅಂದ್ರೇನು? ಥಿಯರಿ ಆಫ್ ನಾನ್ ಅವೈಲಬಿಲಿಟಿ ಅಂದ್ರೇನು? ಸಮಯಕ್ಕೆ ಮೊದಲು ಈ ಸಮಯ ಮತ್ತೆ ಬದಲಿ ಆಗುತ್ತದೆ, ಸದಾ ಬದಲಿ ಆಗಿರ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆ. ಏನು? ಇಬ್ಬರು ಹುಡುಗಿಯರು ಲಿವಿಂಗ್ ಟುಗೆದರ್ ಇದ್ದರು. ಸಹಜವಾಗಿ ಪ್ರೀತಿ ಬಂತು. ನಾನು ನಿನ್ನ ಬಿಟ್ಟು ಅರಕ್ಷಣೆ ಇರಲಾರೆ ಅಂದು ಅಡ್ಡಾಡದ್ದೆ. ಮತ್ತು ಪ್ರಾರಂಭದಲ್ಲಿ ಹಿಂಗಿರ್ತಾವಲ್ಲ ಅವ್ರ ಲವ್ ಅಂದ್ರೆ, ಹಿಂಗೆ ಕೈ ಹಿಡ್ಕೊಳ್ಳೋದೇನು, ಮತ್ತೊಬ್ಬರು ಅದರ ಅನ್ನೋದು ಇಲ್ಲದ ಕಿಸ್ ಕೊಡೋದೇನು, ಅವಳ ಕೂದಲ ಹಿಡಿದೇನು, ಅವ್ರ ಕಣ್ಣಿಟ್ಟು ನೋಡೋದೇನು,
ಇವೆಲ್ಲ ಮಾಡಿದಾಗ ಹುಡುಗ ಒಂಥರ ರೋಮಾಂಚನ, ಆಕೆಗೆ ಇವ ಎಷ್ಟು ಪ್ರೀತಿ ಮಾಡ್ತಾನೆ ಅಂದು ರೋಮಾಂಚನ. ಇವರೆಲ್ಲ ವಾಕಿಂಗ್ ಹೋಗ್ತಾರ, ಹುಡುಗಿನ ಕರ್ಕೊಂಡು ಪಾರ್ಕಿಗೆ ಹೋಗ್ತಾರ. ಮತ್ತೊಬ್ಬರು ಅದರ ದಿಕ್ಕು ದಿವಾ ಇಲ್ದ ಏನು ಖಬರ್ ಇಲ್ದ ಅಲ್ಲಿ ಪ್ರೀತಿ ಮಾಡ್ತಾರೆ. ಪ್ರೀತಿಯೊಳಗೆ ಭರದೊಳಗೆ ಸಿಕ್ಕೊಂಡು ಸಾಯ್ತಾವು. ಮುಂದೆ ಪ್ರೀತಿ ಭಾಳ ಜಾಸ್ತಿ ಆಯ್ತು, ಇನ್ನೂ ಎಷ್ಟು ದಿವಸ ಮಾಡ್ತಾರೆ. ಹೌದಾ? ಬರಬರ್ತಾ ನಾವು ಮದುವೆ ಆಗ್ಬೇಕು ಅನಿಸುತ್ತೆ. ಮನ್ಯಾಗ ಹೋಗ್ತಾರ, ಮತ್ತು ಹೇಳ್ತೀನಿ ಇದು ಪ್ರಾಬ್ಲಮ್ ಬರೋದು. ಒಳ್ಳೆರ ಅಂತಾರ, ಬ್ಯಾಡರ ಅಂತಾರ. ಹೌದಾ? ನಡೀತಾವ. ಆದರೆ ಒಮ್ಮೊಮ್ಮೆ ಹ್ಞೂ ಅಂತಾರೆ. ಹ್ಞೂ ಅಂದ್ಕೊಳ್ಳೆ ಎಂಗೇಜ್ಮೆಂಟ್ ಮಾಡ್ತಾರೆ. ಎರಡೂ ಮನೆಯವ್ರು ಕೂಡ್ಕೊಂಡು ಈಗ ಮತ್ತೆ ಶುರು ಆಗುತ್ತೆ. ಎಂಗೇಜ್ಮೆಂಟಾಗಲ್ಲ ಸಿಕ್ಕಾಗಿತ್ತಲ್ಲ. ಹೌದಾ? ಮೊದಲ ಬ್ಯಾಡದ ಪ್ರೀತಿಗೂ ಈಗ ಎಂಗೇಜ್ಮೆಂಟ್ ಆದಮೇಲೆ ಪ್ರೀತಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮುಂದೆ ಮದುವೆ ಆಗ್ತದೆ. ಹೌದಾ? ಅದೇ ಅಳ್ದಾಟ. ಹೌದಾ? ಮೊದಲ ಎಲ್ಲರೂ ಸಂದಿಗೆ ಒಂದೇ ಹೊಕ್ಕಿದ್ರು, ಯಾರೇ ಇಲ್ಲಲ್ಲ ಹೊಕ್ಕಿದ್ರು, ಯಾರೇ ಇಲ್ಲಂತ ಪಾರ್ಟಿ ಹೊಕ್ಕಿದ್ರು. ಹೀಗೆ ಹೋಗಿ ಮುಂದೆ ಮುಳ್ಳು ನಡ್ತದ, ಹುಡುಗಿಗೆ ಮುಳ್ಳು ನಡ್ತದ. ಅಯ್ಯೋ ಮುಳ್ಳು ಅಂತೇಳ ಅಕ್ಕಿನ ಕಾಲು ಹಿಡಿದು ಮುಳ್ಳು ತೆಗೆದು ಕಾಲು ಹಿಡಿದು, ಈಗ ನನ್ನ ಕಾಲು ಮುಟ್ಟಬೇಡ್ರಿ ಅಂತೇಳಕ್ಕೆ, ಏನೇ ನಿನ್ನ ನಟ್ರ ನನ್ನ ನಟ್ಟಂಗ ಅಂತ ತಿಳ್ಕೊಂಡು ಹೇಳಿ ಇಷ್ಟು ಪ್ರೀತಿ ಮಾಡಿ ಒಂದಿಟ ಇದು ಬರ್ತೈತಿ ರಕ್ತ. ಮುಳ್ಳು ತೆಗೆದು ಕೂಡಲೇ ಇವ ಹವು ಮಾಡ್ತಾನ, ಅಯ್ಯೋ ರಕ್ತ ಬಂತು ನಿನಗೂ ದವಾಖಾನೆ ಹೋಗು ನನ್ನ ಅಂತಾನ. ಆಕಿ ಆಚೆ ನೀರು ಹಾಕಳ, ಎಷ್ಟು ಪ್ರೀತಿ ಮಾಡ್ತಾನೆ ನನ್ನ ಗಂಡ ಅಂತಿಕೊಂಡು, ನನ್ನ ಪ್ರಿಯಕರ ಅಂತಿಕೊಂಡು. ಒಂದು ಸೀನ್ ಇದು, ಲವ್ ಸೀನ್ ನಂಬರ್ 1. ಮದುವೆ ಆಯ್ತು, ಮದುವೆ ಆಗೋಣ ಮತ್ತೆ ಹೋಗ್ತಾರೆ ವಾಕಿಂಗ್. ಹೌದಾ? ಮತ್ತು ಮದುವೆ ಹೋಗ್ತಾರೆ, ಅದು ಮತ್ತೆ ಪ್ರೀತಿ ಇರ್ತದೆ, ಸ್ವಲ್ಪ ಪ್ರೀತಿ ಇರ್ತದೆ. ಈಗ ಮದುವೆ ಆದ ಕೂಡಲೇ ಸಣ್ಣಗೆ ಒಂದು ಮಗು ಆಗ್ಬಿಡ್ತದೆ. ಮಗು ಆಗೋಣ ಮತ್ತೆ ವಾಕಿಂಗ್ ಹೋಗ್ತಾರೆ. ನಾ 9 ತಿಂಗಳು ನಾ ಹೆತ್ಕೊಂಡು ಅಡ್ಡಾಡೀನಿ ಹೊಟ್ಟೆಗೆ, ಈಗ ನೀವು ಹೊತ್ಕೊಂಡು ಅಡ್ಡಾಡಿ ಅಂತ್ಕೊಂಡು ಗಂಡನ ಕೈ ಕೊಟ್ಟು ಹಿಂಗೆ ಅಡ್ಡಾಡ್ತಿರ್ತಾರೆ. ಮತ್ತು ಅವು ಎಂತ ಹೋಗ್ತಾರ, ಸ್ವಲ್ಪ ಮಂದಿ ಕಮ್ಮಿ ಇದ್ದಲ್ಲ, ಮತ್ತೆ ಮುಳ್ಳು ನಡ್ದೈತಿ. ಅಯ್ಯೋ ಮುಳ್ಳು ಅಂತಾನ, ತಕ್ಕೋ ಅಂತಾನವ, ತಕ್ಕೋ ಅಂತಾನ. ಏನಂತ ಈಗ ಚೇಂಜ್ ಆಗ್ತಿಲ್ಲ. ಈಗ ಮೊದಲು ಅಂದಿದ್ದ ದವಾಖಾನೆ ಹೋಗೋಣಂದಿದ್ದ, ಇದನ್ನ ಖರ್ಚಿಪ್ ಕಟ್ಟಿದ್ದ. ಈಗ ಚೇಂಜ್ ಆಯ್ತು. ಈಗ ಮಕ್ಕಳು 2 ಅಕ್ಕವು, ಆಕೆ ಕೈಯಾಗ ಒಂದು, ಅವನ ಕೈಯಾಗ ಒಂದು. ಮತ್ತೆ ವಾಕಿಂಗ್ ಹೋಗಿರ್ತಾರೆ. ಆಕೆ ಸ್ವಲ್ಪ ಹಿಂದಿರ್ತಾಳೆ, ಇವ ಮುಂದಿರ್ತಾನೆ. ನಾವು ಲಗು ಬರೋಕ್ಕೆ ಏನು ದಾಡಿ ಆಗುತ್ತಾ, ಮನ್ಯಾಗ ಕೂಡ ನಾ ಹೇಳ್ತೀರಿ ವಾಕಿಂಗ್ ಹೋಗೋಣ ಬರ್ತೀರಿ ಬೈಗಳ. ಹೆಂಗೆ ಚೇಂಜ್ ಆಯ್ತು ನೋಡ್ರಿ. ಈಗ ಮೊದಲು ಕೈ ಹಿಡ್ಕೊಂಡು ಅಡ್ಡಾಡೋದೇನು, ಇದನ್ನು ಮಾಡೋದೇನು, ಕೈ ಬಿಡ್ಲಾರ್ದು ಏನು, ಇವರ ಜಗತ್ತಿನಾಗ ಪ್ರೀತಿ ಪ್ರೇಮ ಪ್ರಣಯ ಅರ್ಥ ಅನ್ನೋ ಟೈಪ್ ಹಂಗೆ ಮಾಡಿದ್ರು. ಈ 2 ಮಕ್ಕಳಾಗನ ಮುಂದೆ ನೀ ಬರಬೇಡ ಅಂತ ಕೊಂಡು ಕೂಡಿಸ್ತಾನ. ಆದರೂ ಮತ್ತಾಕಿ ಮಕ್ಕಳ ಮತ್ತು 3 ಮಕ್ಕಳಕ್ಕವ. ಅವಾಗ ಅಯ್ಯಯ್ಯೋ ಮುಳ್ಳು ಅಂತಂದ್ರೆ ನಿಮ್ಮ ಅವ್ರ ನೋಡ್ಕೊಂಡು ಬರೋಕ್ಕೆ ದಾಡಿನ ಸ್ವಯಂ ಮಕ್ಕಳು ಅಂತ. ನಾವು ಏನಾಯ್ತು ಈಗ, ಏನಾಯ್ತಿದು? ಬದಲಿ ಆಯ್ತು ಪ್ರೀತಿ. ಇದು ಮೊದಲು ಹೆಂಗಿತ್ತು, ಇದು ಹಿಂಗಿತ್ತು, ಬದಲಿ ಆಯ್ತು. ಮುಂದಾಕಿ 3 ಹಡಿತಾಳೆ 4 ಹಡಿತಾಳೆ ಅಂತ ತಿಳ್ಕೊರಿ, ಅದು ಡಿ ಶೇಪ್ ಆಗುತ್ತೆ ಬಾಡಿ ಅವ್ರದ್ದು. ಸಣ್ಣಗೆ ಆಕಿನ ಬಗ್ಗೆ ಆಕರ್ಷಣೆ ಕಮ್ಮಿ ಆಗ್ಬಿಡುತ್ತೆ. ಥಿಯರಿ ಆಫ್ ಸ್ಕೇರ್ಸಿಟಿ. ಮೊದಲ ಥಿಯರಿ ಆಫ್ ಸ್ಕೇರ್ಸಿಟಿ ಏನಿತ್ತಪ್ಪ ಅಂತಂದ್ರೆ ಆಕೆ ಸಿಕ್ಕಾಕಿಲ್ಲ ಅಂತಿತ್ತು. ಈ ಮದುವೆ ಆಗುತ್ತಾ ಒತ್ತಿದ ಕೂಡಲೇ ನನ್ನಾಕೆ ಆದ್ಲು ಅನ್ನೋ ಮನೋಭಾವ. ಯಾವುದೇ ಒಂದು ವಸ್ತು, ಯಾವುದೋ ಒಂದು ವ್ಯಕ್ತಿ ದೂರ ಎಷ್ಟು ಇರ್ತಾನ ಅಷ್ಟು ಬೆಲೆ ಇರ್ತದೆ. ಲಗುಣ ಸಿಗುವುದಿಲ್ಲ ಅಂದ್ರೆ ಬೆಲೆ ಇರ್ತದೆ, ಈಜಿ ಸಿಗ್ತಾ ಅಂದ ಕೂಡ ಬೆಲೆ ಹೋಗ್ತು ಬಿಡ್ತದೆ. ಥಿಯರಿ ಆಫ್ ಸ್ಕೇರ್ಸಿಟಿ ಅಂತಾರೆ ಇದಕ್ಕೆ. ಅವ್ರು ಸಿಗಬಾರ್ದು, ಬೇಗ ಸಿಗಬಾರ್ದು, ಬೇಗ ಅವೈಲಬಿಲಿಟಿ ಆಗಬಾರ್ದು, ಪ್ರೀತಿ ಇರ್ತದೆ. ಸಿಕ್ಕಳಿಲ್ಲ ಪ್ರೀತಿ ಕಮ್ಮಿನ. ಈ ತತ್ವ ತಿಳ್ಕೊಂಡ್ಬಿಡ್ರಿ. ಅದಕ್ಕೆ ಹೆಣ್ಮಕ್ಳು ಭಾಳ ಜವಾಬ್ದಾರಿರಬೇಕು ದಾಂಪತ್ಯ ಜೀವನದೊಳಗೆ. ಇರ್ಲಿಕ್ಕಪ್ಪ ಅಂತಂದ್ರೆ ನನ್ನ ಗಂಡ ಮೊದಲಷ್ಟು ಪ್ರೀತಿ ಮಾಡೋದಿಲ್ಲ ಅನ್ನೋ ಮಾತು ನಿಮ್ಮ ಬಾಯಿಗೆ ಬರ್ತಾವೆ. ಮತ್ತು ನಿಮಗೆ ಜವಾಬ್ದಾರಿ ಹೆಚ್ಚಾಗ್ತವ. ಮಕ್ಕಳು ಹಡಿತೀರಿ, ಅವರಿಗೆ ಉಣಿಸೋದು ತಿನ್ನಿಸೋದು ಅದು ಅವ್ರ ಜವಾಬ್ದಾರಿ ಇರೋದಿಲ್ಲ. ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಜವಾಬ್ದಾರಿ ಇರ್ತಾವ. ಆ ಜವಾಬ್ದಾರಿ ಮಾಡೋಕ್ಕೆ ಒಳಗನ ಸ್ವಲ್ಪ ನೀವು ಅವ್ರು ನಿರ್ಲಕ್ಷ್ಯ ಮಾಡ್ತೀರಿ, ಅದು ಅವನಿಗೆ ಸಿಟ್ಟು ಬರ್ತದೆ ಗಂಡಸಿಗೆ. ಈ ಎಲ್ಲ ಘಟನೆಗಳು ಸಣ್ಣಗೆ ಇರ್ಕೊಳ್ಳ. ಮತ್ತು ಯಾವ ಜವಾಬ್ದಾರಿ ಇರೋದಂತ ಅವ್ರ ಆಫೀಸ್ನ ಕ್ಲಾರ್ಕ್ ಇರ್ತಕ್ಕಂಥ ಮತ್ತು ಅವ್ರಿಗೂ ಜವಾಬ್ದಾರಿ ಬೇಕಾ ಇಲ್ಲ. ಬಂಡತನದ ಬದುಕು. ಅವರು ಇವ್ರು ಲವ್ ಹಾಕಾರ, ಇವ್ರಿಗೂ ಅವ್ರು ಲವ್ ಹಾಕಾರ, ಸಣ್ಣಗೆ ಶುರು ಆಗುತ್ತೆ. ಮನೆಯಾಗ ಹಿಂತಿದ್ದ ಇರ್ತಾಳೆ, ನಿರ್ಲಕ್ಷ್ಯ ಶುರು. ಹಿಂಗೆ ಡೆವಲಪ್ ಆಗ್ತದೆ. ಪ್ರೀತಿ ನಂಬರ್ 1, ಪ್ರೀತಿ ನಂಬರ್ 2, ಪ್ರೀತಿ ನಂಬರ್ 3, 4 ಹಿಂಗೆ ಹೋಗ್ತದೆ. ಅದು ಕೊನೆಗೆ ಡೈವರ್ಸ್ ಆಗುತ್ತೆ. ಕೊನೆಗೆ ಡೈವರ್ಸ್, ಎಲ್ಲ ಡೈವರ್ಸೇ ಆಗ್ತಾ ಇದ್ದಾವೆ.
ಪ್ರಾರಂಭದಲ್ಲಿ ಇವ್ರ ತಲೆಯಾಗ ಒಂದು ಆದರ್ಶಗಳಿರ್ತಾವೆ. ತಮ್ಮನ್ನು ತಾವು ರೋಮಿಯೋ ಜೂಲಿಯಟ್ ಅಂತ ತಿಳ್ಕೊತಾರೆ, ತಮ್ಮನ್ನು ತಾವು ಸಲೀಂ ಅನಾರ್ಕಲಿ ಅಂತ ತಿಳ್ಕೊತಾರೆ, ತಮ್ಮನ್ನು ತಾವು ಲೈಲಾ ಮಜ್ನು ಅಂತ ತಿಳ್ಕೊತಾರೆ. ಅವ್ರಿಗೆ ಆದರ್ಶಗಳು. ಆದರೆ ಲೈಲಾ ಮಜ್ನು ಹಾಳಾಗಿ ಹೋದರು. ಅವರು ಪ್ರೀತಿಗಾಗಿ ತಮ್ಮ ಹೆಸರು ಕೊಟ್ಟರು. ಆದರೆ ಅಂಥ ಪ್ರೀತಿ ಇರೋರಲ್ಲಿಲ್ಲ. ಇವರ ಪ್ರೀತಿ ಬದಲಾಗ್ತದೆ. ಹೌದಾ? ಯಾಕಂದರೆ ಇವರ ಅನಿಸಿಕೆಗಳೇ ಬೇರೆ ಇರ್ತವೆ. ಆದ ಕಾರಣ ಭಾಳ ಎಚ್ಚರಿಕೆ ಇರಬೇಕು. ಪ್ರೀತಿಯೊಳಗೂ ಎಚ್ಚರಿಕೆ ಇರಬೇಕು, ಸ್ಕೇರ್ಸಿಟಿ ಒಳಗೆ ಎಚ್ಚರಿಕೆ ಇರಬೇಕು, ಅವೈಲೇಬಿಲಿಟಿ ಒಳಗೆ ಎಚ್ಚರಿಕೆ ಇರಬೇಕು. ಗಂಡನ ಮನಸ್ಸಿನ ಆಂತರ್ಯವನ್ನು ತಿಳ್ಕೊಬೇಕು, ಸೈಕಾಲಜಿ ತಿಳ್ಕೊಬೇಕು, ಅದರಂಗೆ ಆ್ಯಕ್ಟ್ ಮಾಡಬೇಕು. ಅದಕ್ಕೆ ಹಿಂದಕಿನ ಹಿರಿಯರು ಇದು ಏನು ಸೈಂಟಿಫಿಕಲಿ ಇತ್ತಪ್ಪ ಅಂತಂದ್ರೆ, ಸುನೆ ಬಂತಪ್ಪ ಅಂದ್ರೆ ಗಂಡ ಇಂತ ಇರಿಸ್ಕೊಡ್ತಿದ್ದಿಲ್ಲ. ಸುನೆ, ಹೌದಾ? ಯಾಕೆ ಇರಿಸ್ಕೊಡ್ತಿದ್ದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳ ದೂರ ಆದ್ರಪ್ಪ ಅಂದ್ರೆ ಪ್ರೀತಿ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು. ಇವೆಲ್ಲ ಒಮ್ಮೊಮ್ಮೆ ಅತ್ತಿ ಸೊಸಿ ದೂರ ಇರಬೇಕಂತ ಇಡ್ತಿದ್ರು. ಅಂದ್ರೆ ಅತ್ತೆರು ಹೋಗ್ಬೇಕು ಒಂದು, ಈಗಳು ಸೊಸೆಯರು ಹೋಗ್ಬೇಕು ಒಂದು. ಹೆಚ್ಚಾಗಿ ಸೊಸಿನ ಕಳಿಸ್ಬಿಡ್ತಿದ್ರು. ಯಾಕೆ ಅತ್ತಿ ತಾಯಿನ ಕಳಿಸಿದಿಲ್ಲ ಅವರು ಮಕ್ಕಳು, ಹೌದಾ? ಸೊಸಿನ ಕಳಿಸಿದ್ರು. ಹೀಗೆ ಅವ್ರನ್ನ ಅವಾಗವಾಗ ಅಗಲಿಸೋದು ಇದು ಇತ್ತು. ಮತ್ತು ಗಂಡ ಮತ್ತು ಈಗ ಹೊಟ್ಟೆಲಿದ್ದಾಗ ಅವ್ರನ್ನ 6 ತಿಂಗಳ ಗಂಡ ಮನೆಗೆ ಕಳಿಸ್ಬಿಟ್ಟಿದ್ರು, ತಾಯಿ ತವ್ರ ಮನೆಗೆ ಕಳಿಸ್ಬಿಡ್ತಿದ್ರು. ಹಿಂಗೆ ಅವ್ರನ್ನ ಅವಾಗವಾಗ ಅಗಲಿಸ್ತಿದ್ರು. ಯಾವಾಗ ಅಗಲಿಕೆ ಇತ್ತು ಅವಾಗ ಪ್ರೀತಿ ಹೆಚ್ಚಾಕಿತ್ತು ಆಟೋಮೆಟಿಕ್ಲಿ. ಇಲ್ಲಿ ಏನು ಇಲ್ಲವೇ ಇಲ್ಲ, ತಪ್ಪಿಟ್ಟದದು. ಮೊದಲೇ ಪ್ರೀತಿ ಮಾಡ್ತಿದ್ರ, ಮತ್ತು ಎಂಗೇಜ್ಮೆಂಟ್ ಆಗುತ್ತೆ, ಮತ್ತಷ್ಟು ಪ್ರೀತಿಯ ಸಂಬಂಧ ಈ ದೂರ ಇರೋದೇ ಇಲ್ಲ. ಒಮ್ಮೆ ಯಾವಾಗ ಹಾಕವು ಹೇಳ್ತಿರಲ್ಲ, ಇದು ಕಮ್ಮಿ ಆದಾಗ ಮಾತ್ರ ದೂರ ಶುರು ಆಗ್ತಾವೆ. ಆದ ಕಾರಣ ಭಾಳ ಕಠಿಣದ ಇವರು. ಮತ್ತು ಯಾವ ಲವ್ ಪ್ರಕರಣಗಳು ಯಶಸ್ಸಾಗಿದ್ದನ್ನು ಕಂಡೇ ಇಲ್ಲ. ಬಟ್ ಇವ್ರಿಗೆ ಯಾರು ಹೇಳಬೇಕು? ಮಕ್ಕಳಿಗೆ ಹೇಳಿದರೆ ಅವ್ರು ತಿಳ್ಕೊಳ್ಳತಕ್ಕಂಥ ವಯಸ್ಸೇ ಅಲ್ಲ ಅದು. ತಂದೆ ತಾಯಿಯರ ಅನಿಸಿಕೆಗಳು, ಅವರ ಭಾವನೆಗಳು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾತಕ್ಕೆ ಕೇಳ್ತಾರ ಅಂತ ತಿಳ್ಕೊಂಡದ್ದು. ಹೆಂಗಾಗಿತ್ತಪ್ಪ ಅಂದ್ರೆ ಹೇಳಿದ್ರೆ ಸಿಟ್ಟು ಬರುತ್ತೆ ಅವಕ್ಕೆ, ಹೇಳಿದ್ರೆ ಸಿಟ್ಟು ಬರ್ತಕ್ಕಂಥ ಕಾಲ ಅದು. ಇದು ಭಾಳ ಸೂಕ್ಷ್ಮದ, ಹೌದಾ? ಇದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಇದನ್ನು ಮಾಡ್ಕೋಬೇಕು, ಇದನ್ನು ಡೀಲ್ ಮಾಡಬೇಕು, ತಂದೆ ತಾಯಿಗೆ ಭಾಳ ಆಘಾತಗೊಳಗಾಗ್ತಾರೆ. ಕಾರಣ ಏನು ಮಾಡಬೇಕೀಗ? ನಾಳೆ ಒಂದಿಲ್ಲ ಒಂದಿನ ನಿಮ್ಮ ಮಕ್ಕಳು ದೊಡ್ಡವರಾಗ್ತಾರೆ, ಮದುವೆ ವಯಸ್ಸಿಗೆ ಬರ್ತಾರೆ. ಅದಕ್ಕಿಂತ ಬಿಫೋರ್ ಕಲಿತಾರೆ. ಕಲಿಬೇಕಾದಾಗ ಅವ್ರು ಏನು ಕಲಿತಾರೆ, ಯಾರು ಕೂಡ ಅಡ್ಡಾಡ್ತಾರೆ ಅನ್ನೋ ಖಬರ ಬೇಕು ನಮಗೆ. ನಾವು ಸಂಪೂರ್ಣ ಅವ್ರ ಮ್ಯಾಗ ಬಿಟ್ಬಿಡ್ತೇವೆ. ಮಗ ಕಲಿಯಕತ್ತಾನ, ಇಂಜಿನಿಯರ್ ಕಲಿಯಕತ್ತಾನ, ಡಾಕ್ಟ್ರ್ ಕಲಿಯತ್ತಾನ. ವಿಚಿತ್ರ ಅಂದ್ರೆ ಅವ್ರ ಒಂದು ಜೊತೆ ಮಾಡ್ಕೊಂಡು ಬಿಡ್ತಾರೆ ಅವರು. ಮೊದಲಂಗೆ ಕನ್ಯಾ ನೋಡಿ ಕಾಲ ಹೋಗ್ತೀಗ ಮುಗಿಯೋತ್ತರಿಗೆ ಅಪ್ಪ ನಾ ಅವ್ರನ್ನ ಲವ್ ಮಾಡ್ತೀನಿ, ಅಮ್ಮ ನಾ ಅವ್ರನ್ನ ಲವ್ ಮಾಡ್ತೀನಿ, ನಾವು ಮದುವೆಕ್ಕೆ. ಈಗ ಯಾವ ಸಂಬಂಧ ಇಲ್ಲ. ಜಂಗಮರನ್ನ ಲಿಂಗಾಯತ ಮಾಡ್ಕೊಳಕತ್ಯಾರ, ಇಲ್ಲಿ ಮಾರವಾಡ್ರೆ ಜಂಗಮನ ಮದುವೆ ಆಗ್ತಾರೆ, ಕನ್ಯಾನೇ ಸಿಗುವಲ್ಲಿ. ಹೌದಾ? ಆಗಬೇಕು ಅನ್ನೋ ವಯಸ್ಸಿಗೆ ಆಗದೆ ಹೋಗ್ತಾವೆ ಈಗ. ಯಾಕಂದ್ರೆ 15-16ಕ್ಕೆ ಮದುವೆ ಮಾಡಿಬಿಡ್ತಿದ್ರು. ಇವತ್ತು 35-38 ಆದರೂ ಸಹಿತ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ. ನನ್ನ ಮದುವೆ ಆಗಿಲ್ಲ, ಇನ್ನು ಏನು ಮಾಡಿ ಅಂತ ಬರ್ತಾರೆ. ಇವತ್ತು ಮೈಸೂರಿಂದ ಬಂದಿದ್ರು ಒಂದಿಬ್ಬರು, 37 ಆಗೈತಿ, ಇನ್ನೂ ಮದುವೆ ಆಗಿಲ್ಲ. ಇಲ್ಲಿ ಇನ್ನೂ ಶೆಟ್ಲ್ ಆಗಿಲ್ಲ ರೀ, ಶೆಟ್ಲ್ ಆದ್ಮೇಲೆ ಅಂತ. ಶೆಟ್ಲ್ ಆಗ್ಬೇಕಂತ ಇವ್ರಿಗೇನೋ ಸರಿ ಕರೆ. ಆದರೆ ಮುಂದೆ 30-35 ದಾಡ್ತಿಲ್ಲೋ ಅವಾಗ ಮದುವೆ ಬ್ಯಾಡ ಅನಿಸ್ಬಿಡ್ತದೆ ಮುಂದೆ. ಯಾಕಂದ್ರೆ ಉರಿ ಓಡೋದ್ರೊಳಗೆ ಏನು ಭಾವನೆಗಳು ಇರ್ತಾವ ಅವೆಲ್ಲ ನಶಿಸಿ ಹೋಗ್ಬಿಡ್ತಾವ. ಮದುವೆ ಬ್ಯಾಡ ಅನಿಸುತ್ತೆ. ಯಾಕಪ್ಪ? ಈಗ ಏನಾಗೈತಿ, ಹೆಣ್ಮಕ್ಳು ದುಡಿತಾರೆ, ಗಂಡ್ಮಕ್ಳು ದುಡಿತಾರೆ. ನಾ ಏನು ಕಮ್ಮಿ, ನೀ ಏನು ಕಮ್ಮಿ, ಈಕ್ವಲಿಸಮ್ ಬಂದ್ಬಿಡ್ತದೆ ಅದು. ನಿಂದೇನ ಅಂತಗಳು. ಅದಕ್ಕೆ ಯಾಕೆ ಡೈವರ್ಸ್ ಬರಗತ್ತೀವಪ್ಪ ಅಂದ್ರೆ, ನಾನು ದುಡಿತೀನಿ ನಡೆ ಹೋಗಿ ಅಂತಾಳ ಅವರು. ಹೀಗಾಗಿ ಡೈವರ್ಸ್ ಭಯಂಕರ ಆಗತ್ತೆ. ಅದರ ಪರಿಣಾಮ ಭಾಳ ಬೋಗ್ಸಾಕತ್ಯಾರ. ತಂದೆ ತಾಯಿ ಮನಸ್ಸು ಛಿದ್ರ ಆಗೈತಿದೆ ಅಂತ. ಒಂದು ಪ್ರೀತಿ ಅಂತ ಬರ್ತಾರ, ಇವರಿಗೆ ಅವಾಯ್ಡ್ ಮಾಡೋಕ್ಕಾಗವಲ್ದು. ಮುಂದೆ ಡೈರೆಕ್ಟ್ ಡೈವರ್ಸ್ ಅಂತ ಬರ್ತಾರ, ಅವಾಯ್ಡ್ ಮಾಡೋಕ್ಕಾಗವಲ್ದು. ಹೀಗಾಗಿ ಇವತ್ತಿನ ಜನಾಂಗದ ತಂದೆ ತಾಯಿಗಳು ಅಗ್ನಿಗಳು ಬೇಯ್ತಾ ಇದ್ದಾರೆ. ಸುಮ್ಮನೆ ನಕ್ಕೊಂತ ಅದಾರ ಅಷ್ಟೇ. ಪ್ರತಿಯೊಂದು ತಂದೆ ತಾಯಿಗಳ ಮನಸ್ಸು ಅಗ್ನಿ ಆಗಿದೆ, ಬಡಬಾಗ್ನಿ ಆಗೈತೆ. ಯಾರ ಮುಂದೆ ಹೇಳ್ಕೊಳ್ತಾ ಇಲ್ಲ, ನಮ್ಮಂಥವ್ರ ಮುಂದೆ ಹೇಳ್ಕೊತಾರೆ ಅಷ್ಟೇ. ನನ್ನ ಮೊಬೈಲ್ನೊಳಗೆ ಯಾರು ನಾನು ಸಂಪರ್ಕ ಮಾಡಿರಲ್ಲ 100ಕ್ಕೆ 30ರಷ್ಟು ಬರೀ ಗಂಡ ಮತ್ತೊಬ್ಬಕ್ಕೆ ಕೂಡ ಅದಾನ.
ಆ ನಂತರ ಮಕ್ಕಳು ಯಾರನ್ನು ಲವ್ ಮಾಡ್ಯಾರ ಅವ್ರು ಬಿಡಕ್ಕೆ ತಯಾರಿಲ್ಲ. ಈಗ ಹೆಚ್ಚು ಮಾಡ್ತದೆ. ಮತ್ತು ಇದಕ್ಕೆ ಏನು ಮಾಡಬೇಕು? ಅವ್ರವ್ರಿಗೆ ಜವಾಬ್ದಾರಿ ಕೊಡಬೇಕು. ಅವ್ರನ್ನ ಅದಕ್ಕೆ ಹೇಳ್ತಿಲ್ಲ, ತಂದೆ ತಾಯಿಗಳು ಭಾಳ ತಪ್ಪದ ಇಲ್ಲೇ. ಒಂದು ಅವ್ರಿಗೆ ಪ್ರೀತಿ ನೀವು ಪ್ರೀತಿ ಕೊಡಲಿಲ್ಲ, ಸರಿಯಾಗಿ ನೀವು ತಂದೆ ತಾಯಿಗಳಾಗಿ ನೀವು ಪ್ರೀತಿ ಕೊಡಲಿಲ್ಲ. ಯಾಕಂದರೆ ಮಕ್ಕಳ ಹೃದಯ ಪ್ರೀತಿಯನ್ನು ಅಪೇಕ್ಷೆ ಪಡ್ತದೆ. ನೀವು ಕೊಡದ ಪ್ರೀತಿಯನ್ನು ಅವ್ರು ಕೊಟ್ಟ, ಅದಕ್ಕೆ ಹಚ್ಕೊಂಡ್ಬಿಟ್ರು ಅವನ್ನ. ಅದಕ್ಕೆ ತಂದೆ ತಾಯಿಗಳು ಏನಾಗೈತೆ ಹಡದ ಕೂಡ ತಮ್ಮ ಜವಾಬ್ದಾರಿ ಮುಗಿತಂತ ತಿಳ್ಕೊತಾರೆ. ಆದ್ರೆ ಇದು ಈಗ ನೋಡಿ, ಇನ್ನು ಫಾರಿನ್ ಕಂಟ್ರಿ ಒಳಗೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಬಂದಿಲ್ಲ ಕರೆ, ಆದರೆ ಫಾರಿನ್ ಕಂಟ್ರಿ ಒಳಗೆ ಅವು ಡೇ ಕೇರ್ನೇ ಹಾಕ್ತಾರೆ. ಇವು ದುಡ್ಯಾಕೆ ಹೋಗ್ತಾರೆ, ಡೇ ಕೇರ್ ಸಂಜೆ ಬಂದಾಗ ಅವಕ್ಕೆ ನಿದ್ದುಗುಳಿ ಹಾಕಿರ್ತಾರೆ. ಅವ್ರು ಡೇ ಕೇರ್ನಾಗ ಇಟ್ಟಾಗ ಬಂದ್ಕೊಂಡು ಮುಕ್ಕೊಂತಾವು. ಸಂಪರ್ಕನೇ ಇರೋದಿಲ್ಲ. ಡೇ ಕೇರ್ದೊಂದಿಗೆ ಅಲ್ಲಿಯ ಮಿಸ್ ಕೂಡ ಸಂಪರ್ಕ ಬರ್ತದೆ, ಮತ್ತು ಸಾಲಿನ ಮಿಸ್ ಕೂಡ ಸಂಪರ್ಕ ಬರ್ತದೆ, ಹಿಂಗೆ ಹೊರಗಿನವ್ರು ಕೂಡ ಸಂಪರ್ಕ ಬರ್ತದೆ. ಅದಕ್ಕೆ ಯಾರು ಕಾರಣ ಹೇಳಿ? ಅದಕ್ಕೆ ನಾವು ಎಲ್ಲ ಗಂಡು ದುಡಿತಾನ, ಹೆಂಡತಿ ದುಡಿತಾನ, ಮಕ್ಕಳು ನಿರ್ಲಕ್ಷ್ಯ. ಇದರ ಪರಿಣಾಮ ಭಾಳ ಭೋಗಿಸ್ತಾರೆ ಎಲ್ಲರೂ. ಬರೀ ಇದನ್ನು ಫಾರಿನ್ ಕಂಟ್ರಿ ಐತದ್ದು ಮಾಡಿದ್ವಿ, ನಮ್ಮಲ್ಲಿ ಬಂದ್ಬಿಟ್ಟೈತಿ. ಈಗ ಬರೀ ಎಲ್ಲ ಹುಟ್ಟಿದ ಕೂಡಲೇ ಒಂದು 3-4 ತಿಂಗಳಿಗೆ 3-4 ವರ್ಷಕ್ಕೆ ಅದು ಏನು ನರ್ಸರಿ ಅದು ಇದು ಎಲ್ಲ ಇದಕ್ಕೆ ಬಂದ್ಬಿಟ್ಟವು. ಎಲ್ಲ ರೆಸಿಡೆನ್ಷಿಯಲ್ ಬಂದ್ಬಿಟ್ಟವು. 5ನೇ ವರ್ಷಕ್ಕೆ ರೆಸಿಡೆನ್ಷಿಯಲ್, LKG ರೆಸಿಡೆನ್ಷಿಯಲ್ ಬಂದಾವ, UKG ರೆಸಿಡೆನ್ಷಿಯಲ್ ಬಂದಾವ. ಒಂದೊಂದು ಮಕ್ಕಳಿಗೆ ಒಂದೊಂದು ವರ್ಷಕ್ಕೆ 20 ಲಕ್ಷ 25 ಲಕ್ಷ 25 ಲಕ್ಷ ಒಂದೆತ್ತಿಗೆ 25 ಲಕ್ಷ ಇತ್ತಿದೆ. ಡೂನ್ದೊಳಗೆ ಪಂಚಗನಿ ಅಂತದ ಊಟಿ, ಇದು ಮಹಾಬಳೇಶ್ವರ ಹತ್ರ ಪಂಚಗನಿ ಒಳಗೆ 25 ಲಕ್ಷ ಒಂದೆತ್ತಕ್ಕೆ. ಮತ್ತು ಅಗದಿ ಐಷಾರಾಮ್, 5 ಸ್ಟಾರ್ದು ಹೋಟೆಲ್, 5 ಸ್ಟಾರ್ ಊಟ ಇಟ್ಟು ಬಿಡ್ತಾರೆ. ಆರಾಮ್ ಬೆಳಿತಾವು. ನೀವು ಅವರಿಗೆ ATM ಕಾರ್ಡ್ ಹಾಕಿರಷ್ಟೇ. ATM ಕಾರ್ಡ್ ನೀವು ತಂದೆ ತಾಯಿ ಆಗೋದಿಲ್ಲ, ATM ಕಾರ್ಡ್ ಹಾಕಿ. ಯಾಕಂದ್ರೆ ನಮಗೊಂದು ಆಕಾಂಕ್ಷೆ ಇರುತ್ತೆ, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಟಾಪ್ ಬರಬೇಕು. ಕಳ್ಕೊಂಡ್ರಿ ಮಕ್ಕಳ ಪ್ರೀತಿಯನ್ನು ಹಿಂಗೆ ಕಳ್ಕೊಳಕತ್ತಾರ ಎಲ್ಲ ತಂದೆ ತಾಯಿ. ಭಾಳ ಘೋರ ಅದು. ನಾವು ಯಾರು ಏನು ಮಾಡೋಂಥ ಸ್ಥಿತಿಯೊಳಗೆ ಇವತ್ತು ಪ್ರತಿಯೊಬ್ಬ ತಂದೆ ತಾಯಿ ಅದಾರ. ಈಗಿನ ಜನ್ರೇಷನ್ ಭಾಳ ವರ್ಸ್ಟ್ ಅದು. ಇನ್ನು ಮುಂದಿನ ಜನ್ರೇಷನ್ ಅದಕ್ಕಿಂತ ವರ್ಸ್ಟ್ ಆಗುತ್ತೆ. ಮುಂದಿನ ಜನ್ರೇಷನ್ಗೆ ಖಂಡಿತವಾಗಿಯೂ ಫಾರಿನ್ ಸಿಸ್ಟಮ್ ಬಂದುಬಿಡ್ತದೆ. ದೇಶ ಸಂಸ್ಕೃತಿ ಮದುವೆ ಇಲ್ಲವೇ ಇಲ್ಲ. ಸುಮ್ಮನೆ ಎಷ್ಟು ದಿವಸ ಇರ್ತೀವಿ ಕೂಡಿ, ಮತ್ತು ಡೈವರ್ಸು, ಮತ್ತು ಎಷ್ಟು ದಿವಸ ಕೂಡ್ತೀವಿ ಇದು ಡೈವರ್ಸು. 3-4 ಡೈವರ್ಸ್ಗಳಾಗಿರ್ತಾವೆ ಪ್ರತಿಯೊಬ್ಬನಿಗೆ. ಕೂಡು ಕುಟುಂಬ ಹೋಯ್ತು, ಈಗ ಹೋಗೈತಿ. ಈಗ ಕೂಡು ಕುಟುಂಬ ಭಾಳ ವರ್ಸ್ಟ್ ಅದ ಈಗ. ಆದ ಕಾರಣ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೂಡ ಕಲಿಬೇಕು, ಪ್ರೀತಿ ಕೊಡಬೇಕು. ಇದನ್ನೆಲ್ಲ ಹೇಳಿದ್ರೆ ಉದ್ದೇಶ ಅಂದ್ರೆ ಭಾಳ ತಪ್ಪಿದ್ದೀವಿ. ತಂದೆ ತಾಯಿಯಾದ ತಪ್ಪದ ಮೇನ್. ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂದ್ರೆ, ನಾನು ಇದನ್ನು ಮಾಡಿ ವಿಡಿಯೋವನ್ನು ಬಿಡ್ತಾಯಿದ್ದೀನಿ. ಅವರಿಗೆ ಒಂದು ಸಂದೇಶ, ನೀವು ತಪ್ಪು ನಿಮ್ಮ ಮಕ್ಕಳದಂತ ತಿಳ್ಕೊಂಡಿರಿ, ನಿಮ್ಮದೇ ತಪ್ಪು. ನಿಮ್ಮ ಮೂಲಕ ಅವ್ರಿಗೊಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ. ಮಕ್ಕಳು ನಿಮಗೆ ಕಷ್ಟ ಕೊಡಕತ್ಯಾರ, ಹಿಂಗೆ ಮಾಡಿ ಅಂತಿರಲ್ಲ, ಅದು ಸಂಪೂರ್ಣ ತಪ್ಪು. ನೀವೇ ಬರಬೇಕು, ನೀವೇ ಕಾರಣದಿರಿ. ಮಕ್ಕಳನ್ನು ನಿಮ್ಮ ಪ್ರೀತಿ ಕೊಡಲಿಲ್ಲ, ಪ್ರೀತಿಯಿಂದ ಅವ್ರನ್ನ ದೂರ ಇಟ್ಟರೆ, ಯಾರು ಪ್ರೀತಿ ಕೊಟ್ಟರು ಅವ್ರನ್ನ ಅವಲತ್ತುಕೊಂಡ್ರು. ಅವ್ರ ಕಡೆ ಅಟ್ರ್ಯಾಕ್ಟ್ ಆದರು ಅಷ್ಟೇ. ನೀವು ಕೊಟ್ಟಿದ್ರೆ ಅವ್ರ ಕಡೆ ಹೊಕ್ಕಿದ್ದಿಲ್ಲ ಅವರು. ಯಾಕಂದ್ರೆ ಮಕ್ಕಳಿಗೆ ಪ್ರೀತಿ ಬೇಕಾಗಿತ್ತು. ತಂದೆ ತಾಯಿಗಳ ನೈಜ ಪ್ರೀತಿ ಸಿಗಲಾರ್ದಕ್ಕೆ ಅವ್ರು ಆ ಕಡೆ ಹೊಂಟಾರ, ಮತ್ತು ಹನಿ ಬಡ್ಕೊಳ್ದು ಅಷ್ಟೇ. ಗೊತ್ತಾಯ್ತಲ್ಲ? ಪ್ರತಿಯೊಬ್ಬರಿಗೆ ಮಕ್ಕಳು ಇದ್ದದಾವ. ನಾವು ಎಲ್ಲರೂ ತಪ್ಪಿಟ್ಟಿದ್ದೀವಿ. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅಂದಂಗಾಗುತ್ತಿದ್ದು. ಯಾರು ಸುಧಾರಿಸ್ಬೇಕು? ಯಾರ ಕೈಯಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಜೀವನ ಶೈಲಿ ಹಂಗಾಗ್ಬಿಟ್ಟದು. ಆದ ಕಾರಣ ಭಗವಂತ ಕೊಟ್ಟ ಪ್ರೀತಿಯನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ, ಅದನ್ನು ಕೊಡಲಿಕ್ಕೂ ಹೋಗಲಿಲ್ಲ. ನಮ್ಮಲ್ಲಿ ಅಗಾಧವಾದ ಪ್ರೀತಿ ಇತ್ತು, ಸರಿಯಾಗಿ ಹಂಚಲಿಲ್ಲ. ನಮ್ಮಲ್ಲಿ ರೋಷ ಇದೆ, ಅದನ್ನು ಹಂಚಿದ್ದೀವಿ. ಅಶಾಂತಿ ಅದ, ಅದನ್ನು ಹಂಚಿದ್ದೀವಿ. ಪ್ರೀತಿ ಅದ, ಹಂಚಲಿಲ್ಲ. ಯಾರು ಹುಟ್ಟಿದ ಮಕ್ಕಳಿಗೆ ಹಂಚಲಿಲ್ಲ, ಹೆಂಡತಿಗೆ ಹಂಚಲಿಲ್ಲ, ಮತ್ತು ಯಾರಿಗೂ ಹಂಚಿದ್ದೀವಿ.
ದುರಾಕರ್ಷಣೆಗೆ ಒಳಗಾದೀವಿ. ಇದನ್ನು ತಿದ್ದೋರು ಯಾರು, ಸುಧಾರಿಸಿಕೊಳ್ಳೋರು ಯಾರು? ಈ ಪ್ರಶ್ನೆಯನ್ನು ಪದೇ ಪದೇ ಹಾಕೋಬೇಕಾಗಿತ್ತು ನಾವು. ಅದಕ್ಕೆ ನಾವೇನು ಮಾಡಬೇಕು? ಕೂಡು ಕುಟುಂಬ ಹಾಳಾಗೈತೆ ಕರೆ, ಅದು ಅಟ್ಲೀಸ್ಟ್ ತಂದೆ ತಾಯಿ ಮಕ್ಕಳು ಕೂಡಿ ಊಟ ಮಾಡೋದನ್ನು ಕಲಿಬೇಕಾಗಿದೆ, ಕೂಡಿ ಹೆಚ್ಚು ಕಾಲ ಇರೋದನ್ನು ಕಲಿಬೇಕಾಗಿದೆ, ಒಂದು ಮಧುರ ಸಂಬಂಧವನ್ನು ಡೆವಲಪ್ ಮಾಡ್ಕೋಬೇಕಾಗಿದೆ, ಒಂದು ಅವಿನಾಭಾವ ಸಂಬಂಧವನ್ನು ಡೆವಲಪ್ ಆಗಬೇಕಾಗಿತ್ತು. ಆ ಅನುಭವ ಹೋಗ್ಬಿಟ್ಟೈತಿ ಈಗ. ಅದಕ್ಕೆ ಈಗಲಾದರೂ ನೀವು ಎಚ್ಚರ ಆಗ್ರಿ ತಂದೆ ತಾಯಿಗಳನ್ನೋರು. ಇರ್ಲಿಕ್ಕಂದ್ರೆ ನಿಮ್ಮ ಹಣೆ ಬರೀ ಇಷ್ಟ ಆಗುತ್ತೆ. ಪಶ್ಚಾತ್ತಾಪ ಪರ್ವ, ಪಶ್ಚಾತ್ತಾಪ ಪರ್ವ ಪ್ರತಿಯೊಬ್ಬ ತಂದೆ ತಾಯಿ. ಈಗ ನೀವೇನು ಭಾಳ ಇಲ್ಲ, ನಿಮ್ಮ ಮಕ್ಕಳು ದೊಡ್ಡವರಾಗಿರ್ಬೋದು, ನಿಮ್ಮ ಮಕ್ಕಳು ದೊಡ್ಡವರಾಗಿರ್ಬೋದು. ನಾ ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಸಂದೇಶ ಮುಟ್ಲಿ ಅಂತ ತಿಳ್ಕೊಂಡು ನಾವು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ. ಮಕ್ಕಳನ್ನು ಕೇವಲ ಒಬ್ಬ ATM ಮಷಿನ್ ಆಗಿ ಅವ್ರಿಗೆ ಬೇಕಾದ್ರೆ ಕೊಟ್ಟಿವಿ ನಾವು. ಯಾಕಂದ್ರೆ ನಮ್ಮ ಕೈಗೆ ರೊಕ್ಕ ಸಾಕಷ್ಟದ. 10,000 ಬೇಕಾದ ತಗೋ, 15,000 ಬೇಕಾದ ತಗೋ, ಚೆಂದ ಇದು ಮಾಡು, ಹಿಂಗೆ ಕೊಟ್ಟಿವಿ. ಆದರೆ ರೊಕ್ಕ ಕೊಟ್ಟಿವಿ, ಪ್ರೀತಿ ಕೊಡಲಿಲ್ಲ. ಆದ ಕಾರಣ ಇನ್ನು ಮುಂದಿನವರು ಈಗ ತಪ್ಪಿದವರ, ಈಗ ತಪ್ಪ್ಯಾರ, ಈಗ ಅನುಭವಿಸಕತ್ಯಾರ. ಆದರೆ ಮುಂದೆ ಯಾರಿಗೆ ಸಣ್ಣ ಸಣ್ಣ ಮಕ್ಕಳದಾರಲ್ಲ ಅವರು ಭಾಳ ಎಚ್ಚರಿಕೆ ಇರಲಿ ತಂದೆ ತಾಯಿಗಳು. ಮುಂದೆ ಅವ್ರು ತಪ್ಪದಂಗೆ ಏನು ತಪ್ಪುಗಳು ಆಗ್ಯಾವಲ್ಲ ಅವ್ರು ತಿದ್ದುಕೊಳ್ಳೋಕೆ ಒಂದು ಹಾದಿಯದ, ಒಂದು ಅವಕಾಶ ಅದ ನಿಮ್ಗೆ. ತಿದ್ದುಕೊಳ್ಳದೆ ಹೋದರೆ ನಾ ಏನು ಹೇಳ್ತೀನಲ್ಲ, ಪ್ರತಿಯೊಬ್ಬ ತಂದೆ ತಾಯಿ ಅಳು ಏನದಲ್ಲ ಅದು ಒಂದು ಕ್ಷಣ ನಿಮಗೂ ಬರ್ತದೆ. ಅದಕ್ಕೆ ತಿದ್ದುಕೊಳ್ಳಿ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ಈಗ ಮನಸ್ಸು ಒಜ್ಜಾಗೈತಿ. ಈಗ ಇದನ್ನು ಕೇಳಿ, ಯಾಕಂದರೆ ಇದು ಪ್ರತಿಯೊಬ್ಬರ ಬದುಕಿನ ಬರ್ದೈತದೆ. ಹೌದಾ? ಮನಸ್ಸು ಒಜ್ಜಾಗುತ್ತೆ ಇಂಥವೆಲ್ಲ ಕೇಳಿದಾಗ. ಅಯ್ಯಯ್ಯೋ ಹೆಂಗೈತಲ್ಪ ಜಗತ್ತು ಅಂತ ತಿಳ್ಕೊಂಡು. ಅದಕ್ಕೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ ನೀವು ನಿರಾತಂಕವಾಗಿರಬೇಕು. ಹೌದಾ? ಸುಮಧುರ ಭಾವನೆ ಇರಬೇಕು, ಮಧುರ ಭಾವನೆ ನಿಮ್ಮಲ್ಲಿ ಮೂಡ್ತಿರಬೇಕು. ಆತಂಕದ ಭಾವ ಮೂಡಬಾರ್ದು ನಿಮ್ಮಲ್ಲಿ. ಹಂಗದ ಇಂಥ ವಿಷಯಗಳು ಹೇಳಿದಾಗ ನಿಮ್ಮ ಮನಸ್ಸು ಮುದುಡಿ ಬಿಡ್ತದೆ. ಆದ ಕಾರಣ ಮತ್ತೆ ಮುದುಡಿ ಹೋದ ಮನಸ್ಸನ್ನು ಅರಳಿಸಲಿಕ್ಕೆ ಒಂದು ಮೆಡಿಟೇಷನ್ ಅದ. ಆ ಮೆಡಿಟೇಷನ್ ಮಾಡಿ ಕ್ಲಾಸ್ ಮುಗಿಸೋಣ. ನೇರವಾಗಿ ಕೂತ್ಕೊಳ್ಳಿ. ನಿಮಗೆ ಈ ಕಣ್ಣು ಮುಚ್ಚಿರಿ, ಸರಿಯಾಗಿ ಕೇಳ್ತಾ ಹೋಗಿ. ಕಾಮನ ಬಿಲ್ಲು ಮುಡಿದ ಒಂದಿಷ್ಟು ಮೋಡಗಳು, ಒಂದಿಷ್ಟು ಬಿಳಿಯ ಕಪ್ಪು ಮೋಡಗಳ ಮಧ್ಯೆ ಕಾಮನ ಬಿಲ್ಲು ಮುಡಿದವು. ಕಲ್ಪನೆ ಮಾಡಿಕೊಳ್ಳಿ. ಗಾಢವಾದ ಕಲ್ಪನೆ ಮಾಡ್ಕೋತಾ ಹೋಗಿ. ಒಂದಿಷ್ಟು, ಯಾಕಂದರೆ ಮಳೆಗಾಲ ಬಂದಾಗ ಆಕಾಶವನ್ನು ಕಲ್ಪಿಸ್ಕೊಳ್ಳಿ ಹೇಗಿರ್ತದೋ. ಒಂದಿಷ್ಟು ಬಿಳಿ ಮೋಡ, ಒಂದಿಷ್ಟು ಕಪ್ಪು ಮೋಡ, ಒಂದಿಷ್ಟು ಕಡುಕಪ್ಪು ಮೋಡ ಮಿಶ್ರಣ ಇರ್ತದೆ. ಸ್ವಲ್ಪ ಅದು ಚದುರಿದಾಗ ಒಂದಿಷ್ಟು ಕಾಮನ ಬಿಲ್ಲು ಮೂಡ್ತದೆ. ಆ ಕಾಮನ ಬಿಲ್ಲಿನಿಂದ ಒಂದು ವರ್ತುಲ, ಅದರಾಗ ಸ್ವಸ್ತಿಕ್ ಬರ್ತದೆ. ರಬ್ಬರ್ ಸ್ಟಾಂಪ್ನೊಳಗೆ ಅಥವಾ ನಾವು ಸರಿಯಾಗಿ ಕೇಳ್ತಾ ಹೋಗಿ, ನಾವು ಮತ ಹಾಕುವಾಗ ರಬ್ಬರ್ ಸ್ಟಾಂಪನ್ನು ಸ್ವಸ್ತಿಕದೊಳಗೆ ಮಾಡಿರ್ತಾರೆ. ಅದನ್ನು ನಾವು ಯಾರನ್ನು ಆರಿಸಿ ತರಬೇಕಂತೀವಿ ಅವರ ಹೆಸರಿನ ಮೇಲೆ, ಅವರ ಚಿಹ್ನದ ಮೇಲೆ ರೌಂಡ್ ಸ್ವಸ್ತಿಕ್ ಇರ್ತಕ್ಕಂಥ ಸ್ಟಾಂಪನ್ನು ಒತ್ತೀವಿ. ಸ್ವಸ್ತಿಕಕ್ಕೆ ಒಂದು ಅದ್ಭುತ ಶಕ್ತಿ ಅದ. ಅದು ನಿಮ್ಮ ಹೃದಯಕ್ಕೆ ಟಚ್ ಆದಾಗ ನಿಮ್ಮ ಪ್ರೇಮದ ಒಂದು ಪರಿ ಬಿಡುಗಡೆ ಆಗ್ತದೆ, ಪ್ರೇಮದ ವೈಬ್ರೇಷನ್ಸ್ ಬಿಡುಗಡೆ ಆಗ್ತದೆ, ಪ್ರೇಮದ ಫ್ರೀಕ್ವೆನ್ಸಿ ಬಿಡುಗಡೆ ಆಗ್ತದೆ. ಅದು ಕಲ್ಪಿಸ್ಕೊಳ್ಳಿ. ಈಗ ಕಪ್ಪು ಮೋಡಗಳು,
ಅದರಾಗ ಕಾಮನ ಬಿಲ್ಲು, ಆ ಕಾಮನ ಬಿಲ್ಲು ಎಲ್ಲ ಒಟ್ಟುಗೂಡಿ ಒಂದು ಸ್ವಸ್ತಿಕದೊಳಗೆ, ರೌಂಡ್ ಸ್ವಸ್ತಿಕದೊಳಗೆ ಕೂಡ್ತದ. ಆ ರೌಂಡ್ ಸ್ವಸ್ತಿಕ ಬಂದು ನಿಮ್ಮ ಹಣೆಗೆ ಟಚ್ ಆಗ್ತದೆ. ಇಷ್ಟೇ ಕಲ್ಪಿಸ್ಕೊಳ್ಳಿ. ರೌಂಡ್ ಸ್ವಸ್ತಿಕ ಯೂಸಲಿ ಆ ಸ್ಟಾಂಪದ್ದು ನೀಲಿ ಬಣ್ಣ ಇರ್ತದೆ, ನೀಲಿ ಬಣ್ಣ ಇರ್ತದೆ. ಆದರೆ ಈ ಸ್ವಸ್ತಿಕದ್ದು ಪಿಂಕ್ ಕಲರದ್ದು ಭಾವಿಸ್ಕೊಳ್ಳಿ. ಪಿಂಕ್ ಕಲರದ್ದು, ಗುಲಾಬಿ ಬಣ್ಣ ಅದು ಬಂದು ಪಟಕ್ಕನ ನಿಮ್ಮ ಆಜ್ಞಾಚಕ್ರಕ್ಕೆ ಟಚ್ ಆಗಿ ಮತ್ತೆ ಆಕಾಶದ ಮಾಯ ಆಗುತ್ತೋ ಕಲ್ಪಿಸ್ಕೊಳ್ಳಿ. ಬಂದು ನಿಮ್ಮ ಹಣೆಗೆ ಠಕ್ಕಂತ ಹೊಡೆದು ಆಕಾಶದ ಮಾಯ ಆಗುತ್ತೆ. ಕಲ್ಪಿಸ್ಕೊಳ್ಳಿ. ಈಗ ನಿಮ್ಮೊಳಗೊಂದು ಸಂವೇದನೆ ಶುರು ಆಗ್ತದೆ. ಆಜ್ಞಾಚಕ್ರದತ್ತ ಲಕ್ಷ್ಯ ಕೊಡ್ತಾ ಹೋಗಿ. ಸಂಪೂರ್ಣ ಆಜ್ಞಾಚಕ್ರ ಕಡೆಗೆ ಪಿಂಕ್ ಕಲರ್ ಸ್ವಸ್ತಿಕ ಆಜ್ಞಾಚಕ್ರದ ಮೇಲೆ, ಭೂಮಧ್ಯದ ಮೇಲೆ ಮೂಡಿದೆ. ಆ ವೈಬ್ರೇಷನ್ನ ಪರಿಣಾಮ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಹಣೆಯ ಭಾಗ ಬಿಗಿತಕ್ಕೊಳಗಾಗಿದೆ, ಬಿಗಿ ಆಗ್ತಾ ಬರ್ತಾ ಇದೆ. ಎರಡೂ ಹುಬ್ಬಿನ ನಡುವೆ ಒಂದು ಬಿಗಿತ ಶುರುವಾಗಿದೆ. ಕಲ್ಪಿಸ್ಕೊಳ್ಳಿ, ನೋಡಿ. ಗಟ್ಟಿ ಆಗ್ತಾ ಇದೆ, ಬಿಗಿ ಆಗ್ತಾ ಇದೆ. ನಿಮ್ಮ ಹಣೆಯ ಮೇಲೆ ಪಿಂಕ್ ಕಲರ್ ಸ್ವಸ್ತಿಕ್ ಗಾಢವಾಗಿ ಊಹಿಸಿ, ಗಾಢವಾಗಿ ಭಾವಿಸಿ. ಮುಂದೆ ಹೋಗೋಣ. ಹಣೆಯ ಮೇಲಿರ್ತಕ್ಕಂಥ ಪಿಂಕ್ ಸ್ವಸ್ತಿಕ್ ಒಳಗ ಎಂಟರ್ ಆಗ್ತದೆ. ಒಳಗೆ ಅದೇ ಭಾಗಕ್ಕೆ ಎಂಟರ್ ಆಗಿ ಕೆಳಗಡೆ ಹೋಗ್ತದೆ. ಒಳಗೆ ಹಾರ್ಟಿಗೆ ಹೋಗ್ತದೆ. ಅದು ಹಾರ್ಟಿಗೆ ಹೋಗ್ತದೆ. ನಿಮ್ಮ ಹೃದಯದ ಭಾಗದೊಳಗೆ ಎಂಟರ್ ಆಗ್ತದೆ. ಆಗುತ್ತಾ? ಕಲ್ಪನೆ ಮಾಡ್ಕೊಳ್ಳೋದಾಗತ್ತಾ? ನೋಡ್ಕೊಳ್ಳಿ. ಒಂದು ರೌಂಡ್ ಸ್ವಸ್ತಿಕ್ ಪಿಂಕ್ ಕಲರ್ ಹಾರ್ಟ್ನೊಳಗೆ ಹೋಗ್ತಿರಬೇಕಾದ್ರೆ ಆ ಪಿಂಕ್ ಸ್ವಸ್ತಿಕದ ಕೆಳಗಡೆ ಒಂದು ಕಮಲದ ಹೂವು, ಕಮಲದ ಹೂವಿನೊಳಗೆ ಆ ಪಿಂಕ್ ಸ್ವಸ್ತಿಕ ಮೂಡಿದೆ. ಕಮಲದ ಹೂವಿನ ಮಧ್ಯ ಪಿಂಕ್ ಸ್ವಸ್ತಿಕ ಇರೆಕ್ಟ್ ಆಗ್ತಾ ಇದೆ. ಈಗ ಕಮಲದ ಹೂವು, ಅದರ ನಡುವೆ ಪಿಂಕ್ ಸ್ವಸ್ತಿಕ, ಅದು ನಿಮ್ಮ ಹೃದಯವನ್ನು ಪ್ರವೇಶಿಸ್ತದೆ. ಇಷ್ಟೇ ಭಾವಿಸಿ ಸಾಕು. ದಿನಾಲು ಈ ಧ್ಯಾನ ಮಾಡೋದರಿಂದ ನಿಮ್ಮ ಹೃದಯದೊಳಗೆ ಪ್ರೀತಿಯ ತುಡಿತ ಹೆಚ್ಚಾಗ್ತದೆ. ನಿಸರ್ಗವನ್ನು ಪ್ರೀತಿಸ್ತೀರಿ, ಗಂಡನನ್ನು ಪ್ರೀತಿಸ್ತೀರಿ, ಮಕ್ಕಳನ್ನು ಪ್ರೀತಿಸ್ತೀರಿ, ಜಗತ್ತನ್ನು ಪ್ರೀತಿಸ್ತೀರಿ, ಈವನ್ ನಿಮ್ಮ ಸಮಸ್ಯೆಗಳನ್ನು ಕೂಡ ಪ್ರೀತಿಸ್ತೀರಿ. ಸಿಂಪ್ಲಿ ಇದನ್ನು 21 ದಿವಸ ದಿನಾಲು ಕಣ್ಣು ಮುಚ್ಚುವುದದ. ಮೋಡಗಳ ಮಧ್ಯೆ ಕಾಮನ ಬಿಲ್ಲು, ಆ ಕಾಮನ ಬಿಲ್ಲೆಲ್ಲ ಕೂಡಿಕೊಂಡು ಒಂದು ಸ್ವಸ್ತಿಕಾಗಿ ನಿಮ್ಮ ಹಣೆಗೆ ಬರ್ತದೆ. ಆ ಹಣೆಯೊಳಗೆ ಪ್ರವೇಶವನ್ನು ಮಾಡೋ ಕಾಲಕ್ಕೆ ಅದು ರೌಂಡ್ ಸ್ವಸ್ತಿಕಾಗಿ ಪರಿವರ್ತನೆಯಾಗಿ ಪಿಂಕ್ ಕಲರ್ದಲ್ಲಿ ಮಾರ್ಪಾಡುಗೊಂಡು ನಿಮ್ಮ ಹಣೆಗೆ ಸ್ಪರ್ಶ ಆಗಿ ಮತ್ತೆ ಆಕಾಶ ಕಡೆ ಹೋಗ್ತದೆ. ಇಷ್ಟು ಭಾವಿಸಿ. ಆಮೇಲೆ ಒಳಗಡೆ ಹೋಗ್ತದೆ. ಹೃದಯಕ್ಕೆ ಸಮೀಪ ಬಂದಾಗ ಅಲ್ಲೊಂದು ಕಮಲದ ಹೂವು, ಆ ಕಮಲದ ಹೂವಿನ ಪಕಲೆಗಳು ಸೈಡ್ಗದಾವ, ನಡುವೆ ವೃತ್ತಾಕಾರದ ಚಿಹ್ನೆಯೊಳಗೆ ಸ್ವಸ್ತಿಕ್ ಅಡಗ್ಯದ. ಈ ಸ್ವಸ್ತಿಕ್ ಸಮೃದ್ಧಿಯ ಸಂಕೇತ, ನಿಮ್ಮ ಪ್ರೀತಿಯನ್ನು ವೃದ್ಧಿ ಮಾಡ್ತದೆ. ಇಲ್ಲಿ ಮುಖ್ಯ ಸಂಗತಿ ಅಂದರೆ ಭಾವಿಸೋದು, ಊಹಿಸೋದು. ಮೊಟ್ಟ ಮೊದಲ ಚಕ್ರ ಆಜ್ಞಾ,
ಆಮೇಲೆ ಹೃದಯ ಚಕ್ರ, ಎರಡೂ ಕಡೆ ಗಮನ ಕೊಡಬೇಕು. ಮೊದಲ 5 ನಿಮಿಷ ಆಜ್ಞಾಚಕ್ರದ ಮೇಲೆ, ಎರಡನೆಯ 5 ನಿಮಿಷ ಹೃದಯ ಚಕ್ರದ ಮೇಲೆ. ಆ ಮಿಡಿತ, ಆ ತುಡಿತ, ಆ ಸಂವೇದನೆ, ಆ ಫ್ರೀಕ್ವೆನ್ಸಿಯ ಜ್ಞಾನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಬರುತ್ತೆ. ನಿಮ್ಮ ಹೃದಯದೊಳಗೆ ಸಿಟ್ಟಿನ ಬದಲು ಪ್ರೀತಿ ಬರ್ತದೆ, ಕ್ರೋಧದ ಬದಲು ಪ್ರೇಮ ಮೂಡ್ತದೆ. ಕೆಲವೇ ದಿವಸದೊಳಗೆ ಮಿನಿಮಮ್ 21 ಡೇಸ್ ಮಾಡೋದು ಇಷ್ಟೇ. ನೋಡ್ತಾ ಹೋಗಿ. ನಿಮ್ಮ ಆಜ್ಞಾಚಕ್ರದಿಂದ ಒಳಗೆ ಹೋಗಿ ಗಂಟಲಿನ ಮೂಲಕ ಹೃದಯಕ್ಕೆ ಹೋಗಿ, ಹೃದಯಕ್ಕೆ ಹೋಗುವಾಗ ಕಮಲದ ಹೂವಿನೊಳಗೆ ಪಿಂಕ್ ಕಲರ ವೃತ್ತಾಕಾರದ ಸ್ವಸ್ತಿಕ್ ಹೃದಯದೊಳಗೆ ಹೋಗ್ತದೆ. ಇಷ್ಟು ಭಾವಿಸಿ ಮುಂದಿನ ಚಮತ್ಕಾರ ಕೆಲವೇ ದಿವಸದೊಳಗೆ ನಿಮ್ಗೆ ಗೊತ್ತಾಗ್ತದೆ. ಸಂಪೂರ್ಣ ಹೃದಯದ ಮೇಲೆ ಗಮನ ಕೊಡಿ. ನಿಮ್ಮ ಹೃದಯದ ಲಬ್ಡಬ್ಗಳು ಹೇಗೆ ರಕ್ತ ಪಂಪ್ ಮಾಡ್ತದಲ್ಲ, ಅದನ್ನು ಸ್ವಲ್ಪ ಕಲ್ಪಿಸ್ಕೊಳ್ಳಿ. ಹೃದಯದ ನಾಳದೊಳಗಿಂದ ಹೃದಯ ಚಕ್ರದೊಳಗೆ, ನಿಮ್ಮ ಆ್ಯಕ್ಚುಲಿ ಹೃದಯದೊಳಗೆ ಪಿಂಕ್ ಕಲರ್ ಸ್ವಸ್ತಿಕ್ ಒಳಗೆ ಹೋಗಿದೆ. ಇಷ್ಟೇ ಭಾವಿಸ್ಕೊಳ್ಳಿ. ನಾನು ಅದನ್ನು ಹೃದಯ ಭಿತ್ತಿಯಿಂದ ಒಳಗಡೆ ಕಳಿಸಿದ್ದೀನಿ. ಅದು ಒಳಗಡೆ ಹೋಗಿ ರಕ್ತದ ಕೂಡ ರಕ್ತ ಆಗಿ ಸೇರಿಯಾಗಿದೆ. ಅದನ್ನು ಕಲ್ಪಿಸ್ಕೊಳ್ಳಿ, ಭಾವಿಸ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು, ಚಮತ್ಕಾರವೇ ಘಟಿಸ್ತದೆ 21 ಡೇಸ್ದೊಳಗೆ. ಆಜ್ಞಾಚಕ್ರ ಮತ್ತು ಹೃದಯ ಚಕ್ರದೊಳಗೆ ವೃತ್ತಾಕಾರದ ಸ್ವಸ್ತಿ, ಅದು ಪಿಂಕ್ ಕಲರ್. ಇಷ್ಟೇ. ಇನ್ನೂ 2-3 ನಿಮಿಷ ಅಲ್ಲೇ ಇರಿ, ಕಣ್ ತೆಗಿಬೇಡಿ. ಆಜ್ಞಾಚಕ್ರದಿಂದ ಹೃದಯ ಚಕ್ರಕ್ಕೆ ಹೋಗಿದ್ದೀರಿ. ನಿಮ್ಮ ಹೃದಯ ಪ್ರೀತಿಯ ಸಂಕೇತದ. ಅದಕ್ಕೆ ಪ್ರೀತಿ ಕೊಡುವವರು ಏನು ಮಾಡ್ತಾರೆ, ನನ್ನ ಹಾರ್ಟನ್ನೇ ಇವನಿಗೆ ಕೊಟ್ಟಿದ್ದೀನಿ ಅಂತಾರೆ, ನಾನು ಹೃದಯವನ್ನೇ ಕೊಟ್ಟೀನಿ ಅಂತಾರೆ. ಸ್ವಲ್ಪ ಒಮ್ಮೆಲೆ ಇವತ್ತು ನಾಳೆ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಬಟ್ ಹೆಚ್ಚು ಹೆಚ್ಚು ಇಂಟೆನ್ಸಿವ್ ಆಗಿ ಇದನ್ನು ಮಾಡ್ತಾ ಹೋದಾಗ ನಿಮ್ಮೊಳಗೆ ಪ್ರೀತಿಯ ಬುಗ್ಗಿ ಚಿಮ್ತದೆ. ಖಂಡಿತವಾಗಿಯೂ ವಿದಿನ್ 21 ಡೇಸ್ ರಿಸಲ್ಟ್ ಬರ್ತದೆ. ಹೃದಯ ಚಕ್ರದೊಳಗೆ ಪ್ರೇಮ ರಾಗದ ಆಲಾಪನೆ ಇದು. ಹೃದಯ ಚಕ್ರದಲ್ಲಿ ಪ್ರೇಮ ರಾಗದ ಆಲಾಪನೆ. ಪ್ರೇಮ ಅಂದರೆ ನಾವು ನೀವು ತಿಳಿದಂಥ ಪ್ರೇಮ ಅಲ್ಲ. ಮಕ್ಕಳ ಜೊತೆಗಿರೋದು ಪ್ರೇಮವೇ, ದೈವತ್ವದ ಜೊತೆಗಿರೋದು ಪ್ರೇಮವೇ. ಆ ಪ್ರೇಮ ಬೆರೆತು ಅದರ ಜೊತೆಗೆ ಕಾಮ ಬೆರೆತ ಪ್ರೇಮ ಬಂದದ್ದಕ್ಕೆ ಎಲ್ಲ ಅನಾಹುತ ಆಗಿದವು. ಕಾಮ ಕೂಡಿದ ಪ್ರೇಮದಿಂದ ಎಲ್ಲ ಅನಾಹುತವಾಗಿದ್ದು. ನಮ್ಮ ಹಾರ್ಟ್ ಚಕ್ರದೊಳಗೆ ಶುದ್ಧ ಪ್ರೇಮ ಹೋಗಿ ಕಾಮಭರಿತ ಪ್ರೇಮ ಎಂಟರ್ ಆಗಿದ್ದವು. ಅದೇ ಎಲ್ಲ ಅವಘಡಗಳಿಗೆ ಕಾರಣ ಆಗಿದ್ದವು. ಪಿಂಕ್ ಕಲರ್ ಸ್ವಸ್ತಿಕ ಶುದ್ಧ ಪ್ರೇಮದ ಸಂಕೇತ. ಪಿಂಕ್ ಕಲರ್ದ ಸ್ವಸ್ತಿಕ ಶುದ್ಧ ಪ್ರೇಮದ ಸಂಕೇತ. ಆ ಸ್ವಸ್ತಿಕವನ್ನು ಕಮಲದೊಳಗೆ ಇಟ್ಟಾಗ ಪರ್ಫೆಕ್ಟ್ ನಿಮಗೆ ರಿಸಲ್ಟ್ ಕೊಡ್ತದೆ. ಗಮನಿಸ್ರಿ, ಸೂಕ್ಷ್ಮ ಗಮನಿಸ್ರಿ. ಆಳವಾಗಿ ಉಸಿರು ತಗೊಳ್ಳಿ. 5 ಸಲ ಆಳವಾಗಿ ಉಸಿರು ತಗೊಳ್ಳಿ. ವೆರಿ ಡೀಪ್ ಬ್ರೀದಿಂಗ್ ಫಾರ್ 5 times. ವೆರಿ ಡೀಪ್ ಆ್ಯಂಡ್ ಸ್ಲೋ ಬ್ರೀದಿಂಗ್ ಫಾರ್ 5 times. ಕೈಗಳನ್ನು ಉಜ್ಜಿಕೊಳ್ಳಿ.
ಕಣ್ಣುಗಳನ್ನು ಉಜ್ಜಿಕೊಳ್ಳಿ, ಕೈಗಳನ್ನು ಕಣ್ಣುಗಳನ್ನು ಉಜ್ಜಿಕೊಳ್ಳಿ. ಓಕೆ, ಕಣ್ ತೆಗಿರಿ. ನಿಮಗೆ ಗೊತ್ತಿರಲಿ, ಕುಟುಂಬ ಅಂದರೆ, ಒಂದು ಫ್ಯಾಮಿಲಿ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೊಂದು ಮಾದರಿ ಕೊಡ್ತಾರೆ. ಗೊತ್ತೈತೇನು? ನೋಡಿರೇನು ನೀವು? ಪರಶಿವ ಕುಂತಾನ ಒಂದು ಗದ್ದಿಗೆ, ಕೈಲಾಸದ ಒಂದು ಗದ್ದಿಗೆ ಪರಶಿವ ಕುಂತಾನ, ಪಕ್ಕದಲ್ಲಿ ಪಾರ್ವತಿ ಅದಾಳ. ಪಕ್ಕದಲ್ಲಿ ಪಾರ್ವತಿ ಅದಾಳ, ಜಡಿಯೊಳಗೆ ಗಂಗೆ ಅದಾಳ. ಪಾರ್ವತಿ ತೊಡೆ ಮೇಲೆ ಕುಮಾರ ಕುಂತಾನ, ಕಾರ್ತಿಕೇಯ. ಶಿವನ ತೊಡೆಯ ಮೇಲೆ ಗಣಪತಿ ಕುಂತಾನ. ನೋಡಿರಿ ಏನು ಚಿತ್ರ. ಕೆಳಗಡೆ ನವಿಲದು, ಕುಮಾರ ಕಾರ್ತಿಕೇಯನ ವಾಹನ. ಈ ಕಡೆ ಇಲಿ ಅದು, ನೋಡಿರಿ ಏನು ಇಲಿ. ಆನಂತರ ಹಾವದು, ಗಣಪತಿ ಹೊಟ್ಟಿಗೆ ಕಟ್ಟಿದ್ದು ಹಾವದು. ಪರಶಿವನ ಕೊರಳೊಳಗೆ ಹಾವದು, ಜಡಿಯೊಳಗೆ ಗಂಗೆ ಅದಳ. ಶಿವನ ವಾಹನ ಎತ್ತದು, ಮತ್ತು ಪಕ್ಕದಲ್ಲಿ ಪಾರ್ವತಿಯ ವಾಹನ ಸಿಂಹದ. ನೋಡಿ, ಇದು ಪರಶಿವನ ಸಂಸಾರ ಅಂತೀವಿ ನಾವು. ಪರಶಿವನ ಸಂಸಾರ ಅಂತೀವಿ. ಗೊತ್ತಾಯ್ತಲ್ಲ? ಪರಶಿವ ಇದು ನಮಗೆ ಮಾದರಿ ಆಗಬೇಕು. ಇದು ಪರಶಿವನ ಸಂಸಾರದ ಫೋಟೋ ಯಾಕೆ ಕೊಡ್ತಾರೆ ನೋಡ್ರಿಲ್ಲ? ಶಿವ, ಪಾರ್ವತಿ, ಗಣೇಶ ಅಷ್ಟರು ಕುಡಿಯಾರ. ಇದೇ ಅದರ ಕೆಳಗಡೆ ಅವರ ವಾಹನಗಳದಾವು. ನೆನಪಿಡಿ, ಆಕಳಿಗೆ ಶಿವಮುಖ ಕಂಡ್ರಾಗುವುದಿಲ್ಲ. ಶಿವ ಹಾರ್ಕೊಂಡು ತಿಂತತೆ ಹೊರಗಡೆ ಆಕಳನ್ನು. ಮತ್ತು ಇಲಿಗೆ ಹಾವಿಗೆ ಆಗ್ಬಾರ್ದಿಲ್ಲ. ನವಿಲಿಗೂ ಹಾವಿಗೂ ಆಗ್ಬಾರ್ದಿಲ್ಲ. ಮತ್ತು ಇಲ್ಲಿ ಇಬ್ಬರು ಮಕ್ಕಳು ಕುಂತಾವ. ಮತ್ತು ಸೌತಿ ಕುಂತಾಳ ಮ್ಯಾಗ. ಸೌತಿ ಕಂಡ್ರೆ ಕೌಕ್ ಅನ್ನೋದು ಹೆಂಡತಿ. ಆದ್ರೆ ಪಾರ್ವತಿ ಶಾಂತ ಕುಂತಾಳ, ಮ್ಯಾಗ ಸೌತಿ ಕುಂತಾಳ ಸಹಿತ. ಇದು ಪರಶಿವನ ಸಂಸಾರ, ನಮಗೆ ಮಾದರಿ. ಇದು ಪರಸ್ಪರ ವಿರೋಧಾಭಾಸಗಳದಾವಲ್ಲೇ. ವಿರೋಧಾಭಾಸಗಳದಾವಿಲ್ಲ, ಪರಸ್ಪರ ವಿರೋಧ ಅದಾವ. ಆದರೂ ಪರಶಿವನ ಸಂಸಾರ ಹೆಂಗದ? ಆನಂದದಿಂದದ. ಮತ್ತು ನಾವ್ಯಾಕೆ ಕಲಿಬಾರ್ದು? ನಾವ್ಯಾಕೆ ಇದನ್ನು ಕಲಿಬಾರ್ದು? ಇದೊಂದು ಸಂಕೇತ ಅದು. ಆದ ಕಾರಣ ಪ್ರೀತಿ ಅನ್ನೋದು ಅಲ್ಲದು. ಶುದ್ಧವಾದ ಪ್ರೀತಿ ಇತ್ತಪ್ಪ ಅಂದ್ರೆ ಅದು ಹ್ಯಾಂಡಲ್ ಮಾಡ್ತದೆ ಎಲ್ಲ. ಆ ಶುದ್ಧವಾದ ಪ್ರೀತಿ ಕಳಚಿ ಹೋಗ್ಬಿಟ್ಟದ. ನೀವು ಇದನ್ನು ದಿನಾಲು ಮೆಡಿಟೇಷನ್ ಮಾಡಿರಿ. ಸ್ವಸ್ತಿಕ್ದೊಳಗೆ ಪರಮಾದ್ಭುತ ಶಕ್ತಿ ಅದು. ಸ್ವಸ್ತಿಕ್. ನೀವು ಸುಮ್ಮನೆ ನಿಮ್ಮ ಮನೆಯಾಗ ನೆಗೆಟಿವಿಟಿ ಇತ್ತಪ್ಪ ಅಂದ್ರೆ ಮಾನಸಿಕವಾಗಿ ಒಂದು ಸ್ವಸ್ತಿಕ್ ಹೊಡೆದ್ಬಿಟ್ಟು ಇಡೀ 4 ಗಾಡಿಗೆ ಕೆಳಗೆ ಮ್ಯಾಗ 6 ದಿಕ್ಕಿಗೆ ಸುಮ್ಮನೆ ಕಣ್ಣು ಮುಚ್ಚ್ರಿ. ನಾನು ಹೋಗಿನಿ ಅಥವಾ ಹಿಂಗೆ ಬರೀ ಕಣ್ಣು ಮುಚ್ಚಬೇಕಾರ ಹಿಂಗೆ ಮಾಡಿರ್ಬೇಕಾರ. ಮಾಡ್ರಿ, ನಿಮ್ಮ ಮನೆ ನೆಗೆಟಿವಿಟಿ ಬಿಟ್ಟು ಹೋಗುತ್ತದೆ. ನಿಮ್ಮ ಮನೆ ನೆಗೆಟಿವಿಟಿ ಬರೀ ಸ್ವಸ್ತಿಕ್ ಕೊರೆದು ಹೋಗುತ್ತದೆ. ಗೊತ್ತಾ? ಮಾಡಿ ನೋಡಿರ್ಬೇಕಾರೆ ಸುಮ್ಮನೆ. ಇನ್ನು ಪ್ರತಿಯೊಂದು ಕೊರೆದಂತೂ ಮುಗಿದ ಹೋತು. ಅಲ್ಲೊಂದು ಸ್ವಸ್ತಿಕ್ ಎಡ್ತು, ಇಲ್ಲೊಂದು ಒಂದು ಇದಾಗಿ ಬರೆದು ಅಂತಿಸಿರ್ಬೇಕಾರೆ ಅತಿ ಬೆಸ್ಟ್ ಅದು. 6 ಕಡೆ ಸ್ವಸ್ತಿಕ್, 4 ಗೋಡೆಗೆ ಕೆಳಗೊಂದು ಮ್ಯಾಗೊಂದು. ಇಮೇಜ್ನರಿ ಡ್ರಾಯಿಂಗ್ ಅಂತಾರೆ ಇದಕ್ಕೆ. ಇಮೇಜ್ ಕಾಲ್ಪನಿಕವಾಗಿ ಕೊರಿಬೇಕು. ಸ್ವಸ್ತಿಕ್ ಕೊರೆದು ಸಾಕು. ಓಂ, ಅದಕ್ಕಿಂತ ಅದ್ಮ್ಯಾಗ ಓಂ ಕೊರ್ರಿ ಇನ್ನಷ್ಟು. ಇದು ಯಾರಿಗೂ ಇದು ರಹಸ್ಯ ಇದು. ಹೌದಾ? ನಿಮ್ಮ ಮನೆಯೊಳಗೆ ಪಾಸಿಟಿವಿಟಿ ತುಂಬಬೇಕಾದಪ್ಪ ಅಂದ್ರೆ ಕಣ್ಣು ಮುಚ್ಕೊಂಡು ಓಂ ಕೊರಿರಿ. ಕಣ್ಣು ಮುಚ್ಕೊಂಡು ಒಂದೊಂದು ಗೋಡೆ ಮೇಲೆ ಓಂ ಕೊರಿರಿ. ಓಂ ಮತ್ತು ಸ್ವಸ್ತಿಕ್ ಕೂಡಿ ಕೊರಿರಿ. ಅದಕ್ಕೆ ಸ್ಯಾಂಡ್ವಿಚ್ ಅಂತೀವಿ ನಾವು. ಫಸ್ಟ್ ಸ್ವಸ್ತಿಕ್, ಅದ್ರ ಮೇಲೆ ಓಂ, ಸ್ಯಾಂಡ್ವಿಚ್.
ಲಾಂಛನಗಳು. ಇದನ್ನು ಕೊರೀರಿ ಬೇಕಾರೆ ವಿದಿನ್ 10 days ಒಳಗೆ, ವಿದಿನ್ 10 days ಒಳಗೆ ಒಮ್ಮೊಮ್ಮೆ ಕೊರಿತಾ ಇದ್ದಂತೆ ನಿಮಗೆ ಅನುಭವ ಬರ್ತದೆ. ನಮ್ಮ ಮನೆ ಪವಿತ್ರ ಆಯ್ತಾಗಿದೆ, ನಮ್ಮ ಮನ್ಯಾಗ ಎನರ್ಜಿ ಬಂದತ್ತೆ, ನಮ್ಮ ಮನೆ ಸುಖವಾಗಿದ್ದೀನಿ ಅನ್ನೋ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಇವೆರಡು ಕೊಡ್ಕೊಂಡ್ರು. ಉಪ್ಪಿನ ನೀರಿಲ್ಲೇ ಮನೆ ತೊಳೀರಿ, ಮತ್ತಿಷ್ಟು ಬೆಸ್ಟ್. ಫಿನಾಯ್ಲ್ ಬೇಡ, ಉಪ್ಪು ಹಾಕಿರಿ, ಮನೆ ದೇವ್ರು ನೆನೆಸ್ಕೊಂಡು ಬಲಗಾಯಿಗೆ ಒಂದು 2 ರಿಂದ 3 ಚಮಚ ಉಪ್ಪು ತಗೋರಿ, ನೀರಾಗ ಹಾಕಿರಿ, ಹಾಕಿ ಅದರಲ್ಲೇ ನೆಲ ಒರೆಸ್ರಿ, ನೆಗೆಟಿವಿಟಿ ಬಿಟ್ಟು ಹೋಗ್ತದೆ. ಇವತ್ತು ನಿಮ್ಮ ಮನೆಯೊಳಗೆ ವಾಸಿಸ್ತಕ್ಕಂಥ ಮನೆಯೊಳಗೆ ನೆಗೆಟಿವಿಟಿ ಇದ್ದದ್ದಕ್ಕೆ ಇದೆಲ್ಲ ಆಗ್ತಾಯಿದೆ. ಅದು ಪ್ರೀತಿಯನ್ನು ಕಸ್ಕೊಳೋದು ನೆಗೆಟಿವಿಟಿ, ಫಸ್ಟ್ ಪ್ರೀತಿ ಕಸ್ಕೊತದ್ದು ಅದು. ಅದಕ್ಕೆ ಯಾರ ಮನ್ಯಾಗ ಸುಮ್ಮನೆ ಸಂದೇಹಗಳು, ಅನುಮಾನಗಳು, ಸಂಶಯಗಳು, ಇರಿಟೇಷನ್ನು, ತಪ್ಪು ತಿಳುವಳಿಕೆಗಳು ಶುರು ಹಾಕೋ ನೋಡ್ರಿ. ನೀವು ಒಂದಂದ್ರೆ 20 ತಿಳ್ಕೊತಾರೆ ಅವರು. ಹಾಗಾಗಿ ಮಾತಾಡೋದ ಇದಾಗಿಬಿಟ್ಟದ್ರಿಪ್ಪ, ಏನು ಅಂತಂದ್ರೆ ಏನು ತಿಳ್ಕೊತಾವಪ್ಪ ಅಂತ ನೋಡಿ ಮಂದಿ. ಏನು ಮಾತಾಡೋಂಗಿಲ್ಲ ರೀ, ಕೌಕ್ಕಂತಾವ್ರಿ ಅಂತಾರಲ್ಲ, ಇದನ್ನು ಕೊಡೋದು ನೋಡ್ರಿ ಬೇಕಾರೆ, ಅದು ಇದು ಮಾಡಿ ನೋಡ್ರಿ ಬೇಕಾರೆ. ಅದ್ಭುತ. ನೆಗೆಟಿವಿಟಿ ರಿಮೂವರ್ ಇವೆಲ್ಲ ಬೆಸ್ಟ್ ನೆಗೆಟಿವಿಟಿ ರಿಮೂವಿಂಗ್ ಏಜೆಂಟ್ಸ್ ಅಂತಾರೆ ಅದಕ್ಕೆ. ಉಪ್ಪಿಗೆ ಅನ್ನೋದು ಇನ್ನೂ ಮುಂದೆ ಹೋದ್ರೆ ನಿಮಗೂ ಹಂಗೆ ಕಿರಿಕಿರಿದಾವಲ್ಲ, ಜಳಕ ಮಾಡೋ ನೀರಿನಾಗ ಉಪ್ಪು ಹಾಕ್ರಿ, ಆದರೆ ಅದನ್ನು ಮಂತ್ರಿಸಿದ ಉಪ್ಪಿರಬೇಕು. ಜಾಸ್ತಿ ನೀವು ಹೋಗೋ ಮುಂದೆ ಒಂದಿಷ್ಟು ಬೇಕಾದ್ರೆ ಉಪ್ಪು ಮಂತ್ರಿಸ್ಕೊಂಡು ಹೋಗ್ರಿ ಗುರುಗಳ ಕಡೆಯಿಂದ. ಅದಕ್ಕೊಂದು ಪರ್ಟಿಕ್ಯುಲರ್ ಮಂತ್ರ ಅದು. ಎಣ್ಣೆ ಮತ್ತು ಉಪ್ಪನ್ನು ಮಂತ್ರಿಸ್ತಕ್ಕಂಥ ಒಂದು ತಂತ್ರ ಅದ. ಅದನ್ನು ಉಪ್ಪು ಮಂತ್ರಿಸ್ಕೊಂಡು ಹೋಗ್ರಿ, ಒಂದಿಷ್ಟು ಕೊಡ್ತೀವಿ. ಆ ಒಂದಿಷ್ಟು ಕೊಟ್ಟಿದ್ದನ್ನು ಒಂದು 4-5 kg ಉಪ್ಪನ್ನ ಹಾಕಿ ಇಟ್ಬಿಡ್ರಿ, ಅದನ್ನು ಬಳಸ್ಕೋರಿ. ಮತ್ತು ಮುಗಿಯಾಕೆ ಬಂದ್ಕೊರಿ, ಮತ್ತೆ ಸೇರಿಸ್ರಿ. ಬೆಳೆಸೋದು ಅಂತಾರೆ ಅದಕ್ಕೆ. ಇದು ಮಾಡಿ ನೋಡ್ರಲ್ಲ ಬೇಕಾರೆ, ಮಾಡಿ ನೋಡ್ರಿ, ಮಜಾ. ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಇದಕ್ಕೆ ಮಾಡಬೇಕಷ್ಟೆ. ಸೊ ಒಂದು ಸ್ವಸ್ತಿಕ್, ಪಿಂಕ್ ಸ್ವಸ್ತಿಕ್ ಇಲ್ಲಿ ಜಗ್ಗಿದಂಗೆ ಆಗುತ್ತೆ ನೋಡಿರಿ. ಇಲ್ಲಿ ಜಗ್ಗಿದಂಗೆ ಆಗ್ತದೆ. ಭಾಳ ನೀವು ಗಾಢವಾಗಿ ಹೋಗಬೇಕು, ಅಲ್ಲಿಂದ ಒಳಗೆ ಹೋಗ್ತದೆ, ಒಳಗೆ ಹೋಗಿ ಇಲ್ಲಿ ಬಂದು ಒಳಗೆ ಸೇರ್ತದೆ. ಪಿಂಕ್ ಸ್ವಸ್ತಿಕ್ ಅದನ್ನು ಕಮಲದ ಹೂವಿನೊಳಗೆ ಆರಂದ್ರೆ ಅದು ಹೋಗಿ ಒಳಗೆ ಸ್ಥಿತ ಆಗ್ತದೆ. ಬರೀ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಭಾವಿಸಿ, ಕಲ್ಪಿಸ್ಕೊಳ್ಳಿ. ಕಲ್ಪಿಸ್ಕೊಡ್ರಿ, ಏನಾಗುತ್ತೆ? ಕಲ್ಪಿಸ್ಕೊಂಡ್ರೆ ಏನಾಗುತ್ತಲ್ಲ, ಚಮತ್ಕಾರ ಆಗ್ತದೆ. ನಿಮಗೊಂದು ಗೊತ್ತಿರಲಿ, ಈಗ ನಾನು ಹೇಳ್ತಾ ಹೋಗ್ತೀನಿ, ನಮ್ಮ ಗಿಡದಾಗ ಹುಂಚೆ ಹಣ್ಣಾಗ್ಯಾವ. ಹುಂಚೆ ಹಣ್ಣು ಎಷ್ಟು ಬೆಸ್ಟ್ ಇರುತ್ತೆ ಗೊತ್ತದನ? ಹುಂಚೆ ಅನ್ನೋದು ಇದು ಇರುತ್ತೆ ಗೊತ್ತದನ? ಹುಂಚೆ ಹಣ್ಣು ತಿಂತೀರಂತ ಭಾವಿಸ್ಕೊಳ್ಳಿ. ಈ ಕಣ್ಣು ಮುಚ್ಚ್ರಿ, ಹುಂಚೆಯನ್ನು ಬಾಯಿಗೆ ಇಟ್ಕೊಂಡಂತ ಭಾವಿಸ್ರಿ. ಕಣ್ಣು ಮುಚ್ಚ್ರಿ ಒಂದೇ ಕ್ಷಣ ಕಣ್ಣು ಮುಚ್ಚ್ರಿ, ಹುಂಚೆಯನ್ನು ಇಟ್ಕೊಂಡ್ರಿ ಬಾಯಾಗ. ಹುಂಚೆ ಹಣ್ಣು ಬಾಯಾಗಿ ಇಟ್ಕೊಂಡ್ರಿ. ಬರೀ ಹುಂಚೆ ಹಣ್ಣು, ಬೆಲ್ಲ ಕೂಡಿಸಿದ್ದಲ್ಲ, ಚೀಪಾಗಿ ಹತ್ತಿರೋದನ್ನು. ಹುಂಚೆಯನ್ನು ಬಾಯಿಗೆ ಇಟ್ಕೊಂಡ್ರಿ, ಚೀಪಾಗಿ ಶುರು ಮಾಡಿದ್ರಿ. ಹೆಂಗದ ನೋಡ್ರಿ, ಅದ ಭಾಳ ಹುಡಿ ಅದ, ಹೆಂಗದ ನೋಡ್ರಿ ಬೇಕಾರೆ. ಓಕೆ ಅಂತೆಗಿರಿ. ಬಾಯಾಗ ನೀರು ಬಂದೂ ಇಲ್ಲ, ನೀವು ಅದನ್ನು ಹುಂಚೆಯನ್ನು ಇತ್ತನ ಒಳಗೆ ಹಾಗೆ. ಅದು ಇರದೇ ಇದ್ರೂ ಕೂಡ ನಿಮಗೆ ಬಾಯಿ ನೀರು ಹೆಂಗೆ ಬಂತು? ಹಂಗೆ ನಾವು ಭಾವಿಸ್ಕೊಂತ ಯಾಕೆ ಹೇಳ್ತೀನಿ ಅಂದ್ರೆ, ಭಾವಿಸ್ಕೊಂಡ್ರೆ ಏನಾಗುತ್ತೆ ಅಂತೀನಿ ಪ್ರಶ್ನೆ ಹಾಕ್ತೀರಿ ಅನ್ನೋದಕ್ಕೆ ಈಗ ನಾ ಎಕ್ಸಾಂಪಲ್ ಕೊಡ್ತೀನಿ. ನಾನು ಬರೀ ಇಲ್ಲದ ಒಂದು ಹುಂಚಿ ಹಣ್ಣನ್ನು ತಿಂತೀನಿ ಅಂತ ಭಾವಿಸಿದ್ರೆ ಹುಳಿ ಬರುತ್ತಂದಾಗ ಅಲ್ಲಿ ನಮ್ಮ ಮನೆಯೊಳಗೆ ನೆಗೆಟಿವಿಟಿ ಬಿಟ್ಟು ಹೋಗ್ಯದ, ನಮ್ಮ ಮನೆಯೊಳಗೆ ಸುಖ ಶಾಂತಿ ನಡೆಸೋದಂದ್ರೆ ಬರೋಕ್ಕಿಲ್ಲೇನ್ರಿ? ಬರೋದಿಲ್ಲೇನು? ನನ್ನ ಹೃದಯದೊಳಗೆ ಸ್ವಸ್ತಿಕ್ ಕಳಿಸ್ತಾ ಇದ್ದೀನಿ ಅಂದ್ರೆ ಆಗಲಿಕ್ಕಿಲ್ಲೇನು? ಅದು ಮುದ ಆಗ್ತದೆ. ಹಾರ್ಟ್ ಹಿಂಗೆ ಇದ್ದದ್ದು ಹಿಂಗೆ ಮುದಗೊಳ್ತದೆ. ಅದು ಅಲ್ಲೇ ಪ್ರೀತಿ ಪ್ರೇಮ ಇರೋದು. ಇಲ್ಲೇ ಪ್ರೀತಿಯ ತವ್ರ ಮನೆ ಎಲ್ಲಂದ್ರೆ ಇದು. ರೋಗದ ತವ್ರ ಮನೆ ಯಾವತ್ತಪ್ಪ ಅಂದ್ರೆ ಇದು. ರೋಗದ ತವ್ರ ಮನೆ ಇದು, ಪ್ರೀತಿಯ ತವ್ರ ಮನೆ ಇದು. ಹೌದಾ? ಅದಕ್ಕೆ ಭಾವನೆಗಳು ಶುದ್ಧ ಇರಬೇಕು. ಭಾವನಾ ಶುದ್ಧ ಇರಬೇಕು, ಕಲ್ಪನಾ ಶುದ್ಧ ಇರಬೇಕು. ಬರೀ ಕಲ್ಪನೆಯಿಂದ ಜಗತ್ತನ್ನು ಆಳ್ಬೋದು ರೀ. ಕಲ್ಪನೆಯಿಂದ ಜಗತ್ತನ್ನು ಆಳ್ತಾರೆ ಎಷ್ಟೋ ಮಂದಿ. ಇದಕ್ಕೆ ಡೇ ಡ್ರೀಮ್ಸ್ ಅಂತಾರೆ.
ಡೇ ಡ್ರೀಮ್ಸ್. ಹಗಲಿನ ಕಾಲ ಕಲೀರಿ. ಸುಮ್ಮನೆ ಏನೇ ಇಲ್ಲಪ್ಪ, ನಾನು ಮದುವೆ ಆದಂಗಂತ ಕಲಿ, ನನ್ನ ಮದುವೆ ಆಗ್ಯದ, ನಾನು ಹೆಂಡತಿ ಪಕ್ಕದಲ್ಲಿ ಕುಂತೀನಿ, ಬರೀ ಹೆಣ್ಮಕ್ಳು ಒಂದು ಮನಸ್ಸಿನ ಮುದಭಾವ ಬರ್ತದೆ, ಮುದಭಾವ ಬರ್ತದೆ. ಹೆಂಗ ತಿರುಕ ನೋರ್ವ ನೂರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತನು. ಹಿಂಗ ಮರೆಗೆ ಕುಂತಿದ್ದ ಕನಸು ಕಂಡಂತ. ಎಂಥ ಕನಸು? ಕನಸು ಸ್ವಪ್ನ ಬಿದ್ದಿದ್ದಲ್ಲದು, ಹಗಲು ಕನಸು. ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು. ಅವ ರಾಜ ಸತ್ತಂತ, ಅವಾಗ ಮಕ್ಕಳೇ ಇದ್ದಿಲ್ಲಂತ. ಅವಾಗ ಎಲ್ಲರೂ ಹಿರಿಯರು ಕೂಡ್ಕೊಂಡು ಮತ್ತು ಮಕ್ಕಳು ಮ್ಯಾಗ ಮತ್ತು ರಾಜನ ಹೇಗೆ ಮಾಡಬೇಕು? ಅದಕ್ಕೆ ಪಟ್ಟದ ಆನೆಗೆ ಒಂದು ಹಾರ ಕೊಟ್ಟು ಕಳಿಸ್ಬೇಕು. ಹಾರ ಕೊಟ್ಟು ಕಳಿಸಿದಾಗ ಅದು ಯಾರು ಕೊರಡಿ ಮಾಲೆ ಹಾಕ್ತದ ಅವ ಈ ಊರು ಅರಸಾಕಾರ ಹೇಗೆ ಕಳಿಸಿದ್ರು. ಅವಾಗ ಆನೆ ಬಂದು ಇವ್ರ ಕೊಳ್ಳಾಗ ಮಾಲೆ ಹಾಕ್ತಂತ. ಭಿಕಾರಿ ಇವ, ಭಿಕಾರಿ ಭಿಕ್ಷೆ ಬೇಡ್ಕೊಂಡ್ಬಂದು ತಿಂದು ಅವಾಗ ಬಂದು ಮಕ್ಕೊಂಡನ. ಅವಾಗ ಇವನ್ನೆಲ್ಲರೂ ಕರ್ಕೊಂಡೋಗಿ ಆನೆ ಮ್ಯಾಗ ಕೂರಿಸಿ ಮೆರವಣಿಗೆ ಮಾಡಿ ರಾಜ ಅಂತ ಮೆರೆದಂತ. ಅವಾಗ ಮುಂದೆ ಮದುವೆ ಮಾಡಿದ್ರಂತ. ಹೌದಾ? ಮದುವೆ ಮಾಡಿದ್ರಂತ. ಮತ್ತು ಮಕ್ಕಳು ಆದವು ಅಂತ. ಮುಂದೆ ಮಕ್ಕಳು ಜಗಳಕ್ಕಂತ ಬಂದು ಅಂತ ಹೇಂತಿ ಬಂದು ಕಂಪ್ಲೇಂಟ್ ಕೊಟ್ಟಂತ. ನಿಮ್ಮವ್ರು ಹೊಕ್ಕಿರಲ್ಲ ಅಂತಕೊಂಡು ಓದ್ನಂತ. ಅಲ್ಲಿ ಮುಂದೆ ಗಡಿಗಿತ್ತಂತ, ಹೋಗಿ ಡಬ್ ಬಂದು ಬಾಯಿ ಬಿತ್ತಂತ, ಸಪ್ಲಾತಂತ, ಎದ್ನಂತ. ಅಯ್ಯೋ ಎಲ್ಲ ಕನಸು ನಂದಂತ. ಆದರೆ ಅವನ ಮನಸ್ಸು ಮುದಗೊಂಡಿತ್ತು. ಭಿಕಾರಿ ರಾಜ ಆಗಿ ಕನಸು ಕಂಡಲ್ಲ. ಹಂಗೆ ನೀವು ಕನಸು ಕಾಣಕ್ಕೆ ಕಲೀರಿ. ಕನಸು ಕಾಣಕ್ಕೆ ಇದು ಕನಸು, ಹಗಲು ಕನಸು. ಒಂದು ತಿಳ್ಕೋರಿ, ಕನಸು ಅನ್ನೋದು ಬ್ಲೂ ಪ್ರಿಂಟ್ ಇದ್ದಂಗೆ. ಅವು ಮನೆ ಕಟ್ಟೋಕ್ಕಿಂತ ಮುಂಚೆಕ್ಕೆ ಒಂದು ಬ್ಲೂ ಪ್ರಿಂಟ್ ಮಾಡಿಸ್ತಿರಿಲ್ಲ, ಇಂಜಿನಿಯರಿಂಗ್ ಹೇಳಿ ಮಾಡಿಸ್ತಿರಿಲ್ಲ. ಬ್ಲೂ ಪ್ರಿಂಟ್ ಎದಕ್ಕೆ ಅಂತಾರಪ್ಪ ಅಂದ್ರೆ, ಇವು ನಮ್ಮ ಹಗಲು ಕನಸುಗಳು ಬ್ಲೂ ಪ್ರಿಂಟ್ ಇದ್ದಂಗೆ. ನಾಳೆ ಏನಾಗಬೇಕು ಅಂತ ನಮಗೆ ತಿಳಿಸೋ ಬ್ಲೂ ಪ್ರಿಂಟ್. ಅದಕ್ಕೆ ಕನಸು ಕಾಣಕ್ಕೆ ಕಲೀರಿ. ನನ್ನ ಮನೆ ಹೆಂಗಿರಬೇಕು ಕನಸು ಕಾಣ್ರಿ. ನನ್ನ ಮದುವೆ ಹೆಂಗಾಗಬೇಕು ಕನಸು ಕಾಣ್ರಿ. ನನ್ನ ಮಕ್ಕಳು ಹೆಂಗಿರಬೇಕು ಕನಸು ಕಾಣ್ರಿ. ನಮ್ಮ ಪ್ರೀತಿ ಹೆಂಗಿರಬೇಕು ಕನಸು ಕಾಣ್ರಿ. ಕನಸು ಕಾಣಕ್ಕೇನು ಗಂಟಾಗಿತ್ತೆ? ರೊಕ್ಕ ಕೊಡ್ತೀರಿ ಅದಕ್ಕೆ? ಪುಕ್ಕಟ ಕನಸು ಕಾಣೋದಪ್ಪ. ಕನಸು ಕಾಣ್ತೀರಿ? ಅದು ಒಂದು ವಿಧಾನ. ಸುಮ್ಮನೆ ಕುಡ್ದದ ಧ್ಯಾನ ಹೆಂಗೆ ಮಾಡ್ತೀರಿ ಹಂಗೆ ಕನಸು ಕಾಣೋದೊಂದು ಪದ್ಧತಿ. ಅದೊಂದು ಹೇಳ್ಕೊಡ್ತೀನಿ ಬೇಕಾದ್ರೆ. ಅದ್ಭುತ, ಪರಮಾದ್ಭುತ. ನಿಮ್ಮ ಮೈ ಮನಸ್ಸು ಹಗುರಾಗ್ಬಿಡ್ತದೆ, ಆನಂದಗೊಳ್ತದೆ. ಆ ಕನಸು ಕಾಣ್ತ ಹೋದ್ರಪ್ಪ ಅಂದ್ರೆ ಒಂದು ದಿವಸ ಅದನ್ನು ಕ್ಲಾಸ್ ತಗೋತೀನಿ. ಡೇ ಡ್ರೀಮಿಂಗ್ ಅಂತ ಅದಕ್ಕೆ ಹಗಲು ಕನಸು ಕಾಣೋದು. ಮತ್ತು ಅದನ್ನು ಮಾಡ್ತೀರಿ ನೀವೆಲ್ಲರೂ. ಈಗ ನಮಗೆ ಗೊತ್ತಿರೋದಾಗ ಮಾಡ್ತೀರಿ ಗ್ಯಾರಂಟಿ. ಆದರೆ ಅದನ್ನು ಸಿಸ್ಟಮೆಟಿಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ. ಶ್ರೀ ಗುರುದೇವ್ ಸುಖಿ ಬಾಬು. ಒಂದು ಓಂಕಾರ. ಓ